ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಟಾರ್ಗೆಟ್ ಸೀರೀಸ್ 80 ಔಟ್ ಆಫ್ 80. ಓಕೆ, ನಿಮಗೆಲ್ಲ ಗೊತ್ತಿರೋ ಹಾಗೆ 80 ಔಟ್ ಆಫ್ 80 ಸೀರೀಸ್ನಲ್ಲಿ ನಿಮಗೆ ಎಲ್ಲ ಥರದ ಎಲ್ಲ ಪಾರ್ಟಲ್ಲೂ ಕೂಡ ಏನೇನೆಲ್ಲ ಕ್ವಶನ್ಸ್ ಬರುತ್ತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರಲ್ಲಿ ಮೇಜರ್ ಆಗಿ MCQs ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೇಕಂತಿದ್ದೀರಾ MCQs ಆ್ಯಂಡ್ ಫಿಲ್ಅಪ್ಸಲ್ಲಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡಿಟರ್ಮಿನೆಂಟ್ಸ್ ಚಾಪ್ಟರ್ಲಿ ಯಾವ್ಯಾವೆಲ್ಲ ಕ್ವಶನ್ಸ್ ಕೇಳ್ತಾರೆ MCQ ರಿಲೇಟೆಡ್ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡಿಟರ್ಮಿನೆಂಟ್ಸ್ ಅಲ್ಲಿ ಇದು ಫಸ್ಟ್ ಲೆಕ್ಚರ್ ಆಗಿರುತ್ತೆ. ನಿಮಗೆ 2 ಮಾರ್ಕ್ಸು, 5 ಮಾರ್ಕ್ಸು ಅಂಡ್ ದೆನ್ ಈವನ್ 4 ಮಾರ್ಕ್ಸ್ ಎಲ್ಲಾನು ಕೂಡ ಸಪ್ರೇಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಿಮಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿರ್ತೀನಿ. ಸೊ ಆ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಚೆಕ್ ಮಾಡಿ, PUC ಬೋರ್ಡ್ 2026 ಅಂತ. ಸೊ ಅಲ್ಲಿ ನಿಮಗೆ ಎಲ್ಲಾ ತರದ ವಿಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದಿಸ್. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ಸೊ ದ ಚಾಪ್ಟರ್ ಈ ಚಾಪ್ಟರ್ ಏನಿದೆ, ಈ ಚಾಪ್ಟರ್ದು ವೆಯ್ಟೇಜ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿಲ್ಲ, ತುಂಬಾ ದೊಡ್ಡ ಚಾಪ್ಟರ್ ಅಂತ ಅನ್ಬೋದು. ಇಟ್ ಕ್ಯಾರೀಸ್ 12 ಮಾರ್ಕ್ಸ್. ಓಕೆನಾ, 12 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ನಿಮಗೆ ಗೊತ್ತಿರಬೇಕು MCQ ಆರ್ ಫಿಲ್ಅಪ್ಸ್ ಎರಡರಲ್ಲಿ ನಿಮಗೆ ಒಂದು ಕ್ವಶನ್ ಬರುತ್ತೆ ನಿಮಗೆ 1 ಮಾರ್ಕ್ಸ್ ನಲ್ಲಿ. ಅದ್ರಲ್ಲಿ ಯಾವ ಟಾಪಿಕ್ ನಲ್ಲಿ ಬರುತ್ತೆ ಅಂತ ಹಾಕಿರ್ತೀನಿ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮೇಲೆ ಬರ್ಬೋದು, ಪ್ರಾಪರ್ಟೀಸ್ ಬರ್ಬೋದು, ಅಡ್ಜಾಯಿಂಟ್, ಇನ್ವರ್ಸ್ ಪ್ರಾಪರ್ಟೀಸ್, ಮತ್ತೆ ನಿಮಗೆ ಈವನ್ ಕನ್ಸಿಸ್ಟೆನ್ಸಿ ಮೇಲೂ ನಿಮಗೆ ಕ್ವಶನ್ ನ ಕೇಳಬಹುದು. ಓಕೆ, ಅಂಡ್ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ನಿಮಗೆ ಒಂದು ಕ್ವಶನ್ ಬರುತ್ತೆ. ಇದು 99% ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಮೇಲೆ ಬಂದ್ಬಿಡುತ್ತೆ. ಸೊ ನಿಮಗೆ 4 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ ಪಾರ್ಟ್ ಇ ನಲ್ಲಿ. ಸೊ ಅದು ನಿಮಗೆ 1 ಮಾರ್ಕ್ ಒಂದು ಕ್ವಶನ್ ಬರುತ್ತೆ. ಇದು ಬಂದ್ಬಿಟ್ಟು ಒಂದು ಮೆಟ್ರಿಕ್ಸ್ ಕೊಟ್ಬಿಟ್ಟು, ಒಂದು 2x2 ಸಿಂಪ್ಲಿ 2x2 ಮೆಟ್ರಿಕ್ಸ್ ಕೊಟ್ಬಿಟ್ಟು ಒಂದು ಈಕ್ವೇಶನ್ ಕೊಟ್ಬಿಟ್ಟು ಪ್ರೂವ್ ಮಾಡಕ್ ಹೇಳ್ತಾನೆ. ಅಂಡ್ ಆಲ್ಸೋ ಫೈಂಡ್ ದಿ ಇನ್ವರ್ಸ್ ಯೂಸಿಂಗ್ ದಟ್ ಈಕ್ವೇಶನ್ ಅಂತ ಕೇಳ್ತಾನೆ. ಫ್ರಮ್ ಪಾಸ್ಟ್ ಇಯರ್ಸ್ ಅಲ್ಲಿ ಎಲ್ಲ ಅದೇ ಕ್ವಶನ್ ಕೇಳಿದಾನೆ. ಪ್ರಾಬಬ್ಲಿ 90% ಯು ಕ್ಯಾನ್ ಎಕ್ಸ್ಪೆಕ್ಟ್. ಓನ್ಲಿ 2 to 3 ಕ್ವಶನ್ಸ್ ಇದಾವೆ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಇದು ಬಂದ್ಬಿಡುತ್ತೆ. ಅಂಡ್ ನಿಮಗೆ 5 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಂದು ಕ್ವಶನ್ ಕೇಳ್ತಾರೆ ಮೆಟ್ರಿಕ್ಸ್ ಮೆಥಡ್ ನಲ್ಲಿ, ನಿಮಗೆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡುವಂತ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾರೆ. ಸೊ ಟೋಟಲ್ ನಿಮಗೆ ಈ ಚಾಪ್ಟರ್ ಬಂದ್ಬಿಟ್ಟು 12 ಮಾರ್ಕ್ಸ್. ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ KCET. ಓಕೆ, KCET ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಲೆಟ್ಸ್ ಬಿಗಿನ್ ದಿಸ್. ನಿಮ್ಮ ಕ್ವಶನ್ ಬ್ಯಾಂಕ್ ಅಲ್ಲಿ ಏನಿದೆ, ನಿಮ್ಮ ಬೋರ್ಡ್ ಇಂದ ರಿಲೀಸ್ ಆಗಿರುವಂತ ಕ್ವಶನ್ ಬ್ಯಾಂಕ್. ಸೊ ಅದರಿಂದಾನೇ ನೀವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಹಂಗಾಗಿ ಎಲ್ಲಾ ಕ್ವಶನ್ಸ್, ಅದರಲ್ಲಿರೋ ಪ್ರತಿಯೊಂದು ಕ್ವಶನ್ಸ್ ಕೂಡ ನಾನು ಸಾಲ್ವ್ ಮಾಡಿಸ್ಕೊಂಡ್ ಬರ್ತೀನಿ. ಓಕೆನಾ, ಲೆಟ್ಸ್ ಗೆಟ್ ಇನ್ ಟು ದಿಸ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ದಿ ಟೈಮ್ ಬೇಗ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಇದು ನಿಮ್ಗೆ ಒಂದು ರಿವಿಷನ್ ಆಗುತ್ತೆ. ಜಸ್ಟ್ ನಿಮ್ಗೆ ಏನಾದ್ರು ಸ್ಲೋ ಅನ್ನಿಸ್ತು ಅಂತಾರೆ, ನಿಮ್ ಸ್ಪೀಡ್ 2x ಇಟ್ಕೊಂಡು ನೋಡ್ಕೊಂತ ಹೋಗಿ. ಸೊ ನಿಮ್ಗೆ ಆನ್ಸರ್ ಬರ್ತಾ ಹೋಗುತ್ತೆ. ಓಕೆನಾ, ಎಸ್. ಇಫ್ A is equal to KB ಅಂತ ಕೊಟ್ಟಿದ್ದಾನೆ, where A and B are square matrix of order n ಅಂತ ಕೊಟ್ಟಿದ್ದಾನೆ, then determinant A ಅಂತ ಕೇಳಿದ್ದಾನೆ. ನೋಡಿ, ಫ್ರೀಕ್ವೆಂಟ್ ಆಗಿ ನಾನು ಸ್ವಲ್ಪ ಫಾರ್ಮುಲಾಸ್ ನ ಸ್ಟಾರ್ಟಿಂಗ್ ಬರ್ದು ಬಿಡ್ತೀನಿ. ಸೊ ಈ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರಿತೀನಿ ಫಾರ್ಮುಲಾಸ್, ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ಸೊ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ನೋಡಿ, ಡಿಟರ್ಮಿನೆಂಟ್ ಆಫ್ K ಇಂಟು A ಅಂತ ಏನಾದ್ರೂ ಇತ್ತು ಅಂತ ಅಂದ್ರೆ, ಆರ್ಡರ್ n ಇದ್ರೆ ನಿಮ್ಗೆ K ಪವರ್ n ಇಂಟು ಡಿಟರ್ಮಿನೆಂಟ್ A ಬರುತ್ತೆ. ಅಂದ್ರೆ ಒಂದು ಕಾನ್ಸ್ಟೆಂಟ್ ನ ಒಂದು ಡಿಟರ್ಮಿನೆಂಟ್ ಇಂದ ಆಚೆ ತೆಗೆದ್ರೆ ಪವರ್ ಅಲ್ಲಿ n ಬರುತ್ತೆ. ಓಕೆ, ಇದು ಗೊತ್ತಿರ್ಲಿ. ಅದೇ ಅಂಡ್ ದೆನ್ ನಿಮಗೆ ಡಿಟರ್ಮಿನೆಂಟ್ ಆಫ್ ಇನ್ನ ಎಷ್ಟೊಂದು ಬರ್ತಾವ ಫಾರ್ಮುಲಾಸ್ಗಳು. ಅಂಡ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ AB ನ ನಾವು ಡಿಟರ್ಮಿನೆಂಟ್ A ಇಂಟು ಡಿಟರ್ಮಿನೆಂಟ್ B ಅಂತ ಬರಿಬಹುದು, ಅಥವಾ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ನ ನಾವ್ ಹೆಂಗ್ ಬರಿಬಹುದು ಅಂತಂದ್ರೆ 1/ಡಿಟರ್ಮಿನೆಂಟ್ A ಅಂತ ಬರಿಬಹುದು. ಅಂಡ್ ಡಿಟರ್ಮಿನೆಂಟ್ ಅಂದ್ರೆ ಎಲ್ಲದಕ್ಕೂ ನಾನು ಡಿಟರ್ಮಿನೆಂಟ್ ಆಗ್ತಾ ಇದ್ದೀನಿ. ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ಗೆ ಬಂದ್ಬಿಟ್ಟು ನಿಮ್ಗೆ ಇದನ್ನ ಹಿಂಗ್ ಬರಿಬಹುದು, ಡಿಟರ್ಮಿನೆಂಟ್ A ಹೋಲ್ ಪವರ್ n-1 ಅಂತ ಬರಿಬಹುದು. ಸೊ ಈ ತರ. ಸೊ ನೋಡಿ, KA ಗೆ ಡಿಟರ್ಮಿನೆಂಟ್ ಹಾಕಿದ್ರೆ ಏನ್ ಬರುತ್ತೆ, A ಇಂಟು B ಗೆ ಡಿಟರ್ಮಿನೆಂಟ್ ಹಾಕಿದ್ರೆ ಏನ್ ಬರುತ್ತೆ, ಮತ್ತೆ ನಿಮ್ಗೆ ಈ ಪ್ರಾಪರ್ಟಿ ಕೂಡ ಗೊತ್ತಿದೆ. ದೀಸ್ ಆರ್ ಆಲ್ ದ ಪ್ರಾಪರ್ಟೀಸ್ ಯು ಮಸ್ಟ್ ರಿಮೆಂಬರ್. ಡಿಟರ್ಮಿನೆಂಟ್ A ಮತ್ತೆ ಡಿಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ ಎರಡು ಕೂಡ ಸೇಮ್ ಇರುತ್ತೆ. ಸೊ ದೀಸ್ ಆರ್ ಆಲ್ ಸಮ್ ಫ್ಯೂ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡುವಂತಹ ಪ್ರಾಪರ್ಟೀಸ್. ಇವನ್ನ ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಆ ಬೇಸಿಸ್ ಮೇಲೆ ಈ ಕ್ವಶನ್ ಇರುತ್ತೆ. ಏನಂತ ಕೇಳಿದಾನೆ, ಡಿಟರ್ಮಿನೆಂಟ್ A ಅಂತ ಕೇಳಿದಾನೆ. ನೋಡಿ, ಡಿಟರ್ಮಿನೆಂಟ್ A ಬರ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ A ಅಂದ್ರೆ ಏನ್ ಹೇಳಿ, A ಅಂತ ಅಂದ್ರೆ KB ಅಂತ ಅವನೇ ಕೊಟ್ಟಿದ್ದಾನೆ, KB ಅಂತ ತಗೊಳ್ಳಿ. ಸೊ ವಿಚ್ ಇಸ್ ಈಕ್ವಲ್ ಟು, ನೋಡಿ ಈ ಡಿಟರ್ಮಿನೆಂಟ್ ಇಂದ ಒಂದು ಕಾನ್ಸ್ಟೆಂಟ್ ನ ಆಚೆ ತೆಗೆದ್ರೆ ಅದು ಪವರ್ ಗೆ ಬರುತ್ತೆ, n ಬರುತ್ತೆ ಅಂತ ಹೇಳಿದೀನಿ. K ಪವರ್ n ಇಂಟು ಡಿಟರ್ಮಿನೆಂಟ್ B ಹಂಗೆ ಬರಿಬೇಕು. ಡಿಟರ್ಮಿನೆಂಟ್ B, ಈ ಡಿಟರ್ಮಿನೆಂಟ್ B ಇದೆ ಹಂಗೆ ಬರಿಬೇಕು. ಸೊ ದ ಆನ್ಸರ್ ಇಸ್ B ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ಸೊ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅಂತ ಇದೆ, ದ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್ ಅಂತ ಇದೆ. ಇದು ಒಂದು ಪ್ರಾಪರ್ಟಿ ತರ ನೆನ್ಪಿಟ್ಕೊಂಡ್ಬಿಡಿ. ನೋ ನೀಡ್ ಟು ಎಕ್ಸ್ಪ್ಯಾಂಡ್ ದಿಸ್. ಇದು ನಿಮ್ಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ನೋಡಿ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಇಟ್ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ. ಅಥವಾ
ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೀನಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಡಯಾಗನಲ್ 0 ಇರುತ್ತೆ, ನಾನ್ ಡಯಾಗನಲ್ಸ್ ಬಂದ್ಬಿಟ್ಟು ಮಿರರ್ ಇಮೇಜಸ್ ತರ ಆಪೋಸಿಟ್ ಸೈಡ್ ಅಲ್ಲಿ ಇರ್ತವೆ. ಓಕೆ, ನೋಡಿ ಯಾವತ್ತೇ ಆಗ್ಲಿ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವತ್ತೂ ಕೂಡ 0 ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಎ ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್. Determinant of SS is always 0. On that basis, directly I can say it is 0. No need to expand. If you expand also, you will get 0. Okay, na? That is the thing you must know. Next, determinant ಯಾವ್ದೊಂದು ಕೊಟ್ಟಿದ್ದಾನೆ 2 cross 2, then next value ಕೇಳಿದಾನೆ. ಈ ತರ ನಿಮ್ ಬೋರ್ಡ್ಸ್ ಅಲ್ಲಿ ಯೂಶಲಿ ಕೇಳ್ತಾ ಇರ್ತಾನೆ. ಸೊ ಎಕ್ಸ್ಪಾನ್ಷನ್ ಮಾಡ್ಬಿಡಿ. ಸೊ 3 into 1 3 ಆಗುತ್ತೆ, ಮೈನಸ್ x into x ಸ್ಕ್ವೇರ್ ಆಗುತ್ತೆ, is equal to 3 into 1 3 ಆಗುತ್ತೆ, ಮೈನಸ್ 4 2s ಎಷ್ಟಾಗುತ್ತೆ 8 ಆಗುತ್ತೆ. ಸೊ ಸಿಂಪ್ಲಿಫೈ ದಿಸ್. ಓಕೆನಾ? ಸೊ ಎಕ್ಸ್ ಸ್ಕ್ವೇರ್ ನ ಕಡೆ ತಗೊಂಡೋಗಿ ಅವಾಗ ಏನಾಗುತ್ತೆ, ಸೊ ಆರ್ ಎಲ್ಸ್ ಯು ರೈಟ್ ಒನ್ ಮೋರ್ ಸ್ಟೆಪ್, 3 minus x square is equal to minus 5 ಆಗುತ್ತೆ. ಮೈನಸ್ 5 ಕಡೆ ತಗೊಂಬನ್ನಿ, ಎಕ್ಸ್ ಸ್ಕ್ವೇರ್ ಈ ಕಡೆ ತಗೊಂಡೋಗಿ ಅವಾಗ ಪ್ಲಸ್ 5 ಆಗುತ್ತೆ. 8 is equal to x ಸ್ಕ್ವೇರ್ ಆಗುತ್ತೆ. ಸೊ x is equal to plus or minus 2√2 ಆಗುತ್ತೆ. ಪ್ಲಸ್ ಆರ್ ಮೈನಸ್ 2√2 ಆಗುತ್ತೆ. ಆಪ್ಷನ್ ಡಿ ನಿಮ್ಗೆ ಕರೆಕ್ಟ್ ಆಗುತ್ತೆ. ಎಸ್, ಇದು ಆಲ್ಸೋ ಸೇಮ್ ಕೇಸ್ ಅಲ್ಲಿ ಮಾಡಿ. ಮತ್ತೆ 2x into x ಏನಾಗುತ್ತೆ, ಇಟ್ ವಿಲ್ ಬಿ 2x ಸ್ಕ್ವೇರ್ ಮೈನಸ್ 6 4 24 ಆಗುತ್ತೆ. 24 is equal to 2 1s ಎಷ್ಟಾಗುತ್ತಪ್ಪ 2 ಮೈನಸ್ 5 4 20 ಆಗುತ್ತೆ. 5 4 20 ಆಗುತ್ತೆ. ಸೊ ದಟ್ ಈಸ್ 2x ಸ್ಕ್ವೇರ್. ನೋಡಿ 2 minus 18 is what? I mean 2 minus 20 is 18. 18 ಆ ಕಡೆ ಹೋದ್ರೆ ಏನಾಗುತ್ತೆ, ಇದ ಕಡೆ ಹೋದ್ರೆ ಸಾರಿ ಇಟ್ ವಿಲ್ ಮೈನಸ್ 18 ಅಲ್ವಾ. ಸೊ ಆ ಕಡೆ ಹೋದ್ರೆ ದಟ್ ಈಸ್ ಈಕ್ವಲ್ ಟು ಮೈನಸ್ 18 ಇದು ಬರುತ್ತೆ. ಈ ಕಡೆ ಹೋದ್ರೆ ಇದು ಪ್ಲಸ್ 24 ಬರುತ್ತೆ. ಸೊ ದಟ್ ವಿಲ್ ಬಿ 2x ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 24 ಗಿವ್ಸ್ ಎಷ್ಟು 6 ಆಗುತ್ತೆ. ಪ್ರಾಬ್ಲಿ 6. ಸೊ 2 1s 2 3s ಆಗುತ್ತೆ. x ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಬರುತ್ತೆ ಅಂಡ್ x ವಿಲ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ದ ರೂಟ್ 3 ಬರುತ್ತೆ. ಪ್ಲಸ್ ಆರ್ ಮೈನಸ್ 3 ಬರಬೇಕು. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಾರ್ಮಲ್ ಎಕ್ಸ್ಪಾನ್ಷನ್ ಅಷ್ಟೇ ಅಂತಮ್ಮ. ಮೆಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ಎರಡು ಒಂದೇನೆ. ಸ್ವಲ್ಪ ಡಿಟರ್ಮಿನೆಂಟ್ ನ ನಾವು ಸ್ಕ್ವೇರ್ ಮೆಟ್ರಿಕ್ಸ್ ಗಳಿಗೆ ಮಾತ್ರ ಅಪ್ಲೈ ಮಾಡ್ತೀವಿ. ಇದು ಕೀ ಐಡಿಯಾ ಗೊತ್ತಿರಬೇಕು. ಅಂಡ್ ಮೋರ್ ಓವರ್ ನಿಮಗೆ ಪ್ರಾಪರ್ಟೀಸ್ ಮೇಲೆ ಗ್ರಿಪ್ ಚೆನ್ನಾಗಿರ್ಬೇಕು. ಓಕೆನಾ? ಸೊ ಪಾಸ್ ಮಾಡಿ ಸಾಲ್ವ್ ಮಾಡಕ್ ಟ್ರೈ ಮಾಡಿ. ಬರುತ್ತಾ ಇಲ್ಲ ಚೆಕ್ ಮಾಡೋಣ. ಟ್ರೈ ಟು ಸಾಲ್ವ್. ಸೊ A is a square matrix of order 3, then K is equal to, ಸಾಲ್ವ್ ಮಾಡೋದು ಏನಿಲ್ಲ ಇಲ್ಲಿ. ಸೊ ಡಿಟರ್ಮಿನೆಂಟ್ ಆಫ್ ಕೆ ಎ ಅಂತ ಕೇಳಿದಾನೆ. ಸೊ ದಟ್ ಈಸ್ ಈಕ್ವಲ್ ಟು, ನೋಡಿ ಒಂದು ಕೆ ನ ಡಿಟರ್ಮಿನೆಂಟ್ ಇಂದ ಆಚೆ ತೆಗೆದ್ರೆ ಪವರ್ ಏನ್ ಬರುತ್ತೆ ಅಂತ ಹೇಳಿದೀನಿ, ಆರ್ಡರ್ ಬರುತ್ತೆ ಅಂತ ಹೇಳಿದೀನಿ. ಆರ್ಡರ್ ಅಂದ್ರೆ 3 ಇಂಟು ಡಿಟರ್ಮಿನೆಂಟ್ ಆಫ್ ಎ. ಸೊ ಕೆ ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಆಗುತ್ತೆ. ಎಸ್, ಇಫ್ ಎ ಇಸ್ ಈಕ್ವಲ್ ಟು 1 2 4 2 ಅಂತ ಹೇಳಿದಾನೆ, ದೆನ್ 2a is equal to ಅಂತ ಕೇಳಿದಾನೆ. ಸೇಮ್ ಥಿಂಗ್, ಇದು ಕೂಡ ಸೇಮ್ ಲಾಜಿಕ್. ಓಕೆನಾ? ಡಿಟರ್ಮಿನೆಂಟ್ 2a is equal to, ನೋಡಿ ಒಂದು ಡಿಟರ್ಮಿನೆಂಟ್ ಇಂದ ಆಚೆ ತೆಗೆದ್ರೆ ಕಾನ್ಸ್ಟೆಂಟ್ ಏನ್ ಬರುತ್ತೆ, 2 ಪವರ್ ಏನ್ ಬರುತ್ತೆ, ಆರ್ಡರ್ ಬರುತ್ತೆ. ಇಲ್ಲಿ ಆರ್ಡರ್ ಬಂದ್ಬಿಟ್ಟು ಇದ್ರ ಆರ್ಡರ್ ಎಷ್ಟಿದೆ ಇಲ್ಲಿ 2 ಕ್ರಾಸ್ 2 ಅಲ್ವಾ, ಅಂದ್ರೆ ಪವರ್ ಗೆ 2 ಬಂದ್ಬಿಡುತ್ತೆ ಇಂಟು ಡಿಟರ್ಮಿನೆಂಟ್ ಎ. ಸೊ ಇಟ್ ಇಸ್ ಈಕ್ವಲ್ ಟು 4 ಇಂಟು ಡಿಟರ್ಮಿನೆಂಟ್ ಎ. ಅಂದ್ರೆ ಸುಮ್ಮನೆ ಡಮ್ಮಿ ಕೊಟ್ಟಿದ್ದಾನೆ ಅಷ್ಟೇ ನಿಮ್ಗೆ ಅಂದ್ರೆ ಮೆಟ್ರಿಕ್ಸ್ ನ ಅದೇನೆಲ್ಲ ಯೂಸ್ ಮಾಡ್ತಾ ಇಲ್ಲ. 4a ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಸ್, ಇಫ್ ಎ ಇಸ್ ಈಕ್ವಲ್ ಟು ಒಂದು ಕ್ವಶನ್ ಕೊಟ್ಟಿದ್ದಾನೆ, ದೆನ್ 3a is equal to ಅಂತ ಕೇಳಿದಾನೆ. ಸೊ ನೋಡೋಣ ಈ ಕ್ವಶನ್ ಯಾವ ತರ ಮಾಡ್ತೀರಾ ಅಂತ. ಪಾಸ್ ಮಾಡಿ ಆನ್ಸರ್ ಹೇಳಿ. ಓಕೆ, ಎಸ್. ಸೊ ಈ ಕ್ವಶನ್ ಅಲ್ಲಿ ನೋಡಿ, ಇದು ನಿಮಗೆ ಒಂದು ಸ್ಟ್ಯಾಂಡರ್ಡ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು ನಾವು. ಇದನ್ನ ನಾವು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತೀವಿ. ಕೆಳಗಡೆ 0 ಇತ್ತು ಅಂದ್ರೆ ಅದನ್ನ ಅಪ್ಪರ್ ಟ್ರಯಾಂಗುಲರ್ ಅಂತ ಕರಿತೀವಿ. ಅಪ್ಪರ್ ಟ್ರಯಾಂಗುಲರ್ ಇತ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು ಅಂದ್ರೆ ಇದ್ರ ಡಿಟರ್ಮಿನೆಂಟ್ ನ, ಸೊ ಇದು ಈ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾನೆ, ಇದ್ರದ್ದು ಡಿಟರ್ಮಿನೆಂಟ್ ಬಂದ್ಬಿಟ್ಟು ಏನಾಗುತ್ತೆ, 1 into 1 into 4 ಆಗುತ್ತೆ. ಅಂದ್ರೆ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ಸ್ ಎತ್ಕೊಂಡ್ಬಿಡ್ಬೋದು. ಓಕೆ, ಸೊ ವಿಚ್ ವಿಲ್ ಗೆಟ್ ವಾಟ್ 4 ಅಂತ ಹೇಳ್ಬೋದು. ಸೊ ನಿಮ್ಗೆ ಡಿಟರ್ಮಿನೆಂಟ್ 3a ಕೇಳಿದಾನೆ. ಡಿಟರ್ಮಿನೆಂಟ್ 3a is equal to, ನೋಡಿ 3 ನ ಆಚೆ ತಗೊಂತೀನಿ. 3 ನ ಆಚೆ ತಗೊಂಡ್ರೆ ಏನಾಗುತ್ತೆ, 3 ಪವರ್ ಏನ ಬರುತ್ತೆ, ಆರ್ಡರ್ ಎಷ್ಟಿದೆ 3 ಇದೆ ಇಂಟು ಡಿಟರ್ಮಿನೆಂಟ್ ಎ ಬರುತ್ತೆ. ಸೊ ವಿಚ್ ವಿಲ್ ಗೆಟ್ 3 3 is 27, 9 3 is 27 ಆಗುತ್ತೆ. 27 into determinant a is what, it is 4, which you will get 108 ಬರುತ್ತೆ. ಸೊ 108 is the correct answer. ವೆರಿ ಸಿಂಪಲ್ ಕ್ವಶನ್. ಆರ್ ಎಲ್ಸ್ ನೀವು 3a ನ ಮಾಡಿ, ಈಗ 3 ಮಲ್ಟಿಪ್ಲೈ ಮಾಡಿ, ಇಫ್ ಯು ಟೇಕ್ ದಿ ಪ್ರಾಡಕ್ಟ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್, ದೆನ್ ಆಲ್ಸೋ ವಿಲ್ ಗೆಟ್ ದಿ ಸೇಮ್ ಆನ್ಸರ್. ಓಕೆನಾ? ಎಸ್. ಸೊ ಇದು ನಾರ್ಮಲ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಆನ್ಸರ್ ಟ್ರೈ ಮಾಡಿ. ಸೊ x ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ 18 2s 36, ವಿಚ್ ಇಸ್ ಈಕ್ವಲ್ ಟು 6 6 36, ಮೈನಸ್ 18 2s 36,
ನೋಡೋಣ ತಮ್ಮ, ವೆರಿ ಸಿಂಪಲ್. ಸೇಮ್ ಸೈನು ಸೇಮ್ ಕ್ವಾಂಟಿಟಿ ಆಚೆ ಈಚೆ ಇದ್ರೆ ಕ್ಯಾನ್ಸಲ್ ಮಾಡ್ಬಿಡುವುದು. ಸೊ ಕ್ಯಾನ್ಸಲ್ ಮಾಡಿದಾದ್ಮೇಲೆ ನೋಡಬಹುದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಆಗುತ್ತೆ. ದೆನ್ ಎಕ್ಸ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ 36 ಇಸ್ 6. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಸೊ ಅಯ್ಯೋ ಎಷ್ಟು ಕ್ವಶನ್ ಈ ತರ ಕೊಡ್ತಾನೆ. 5 into x is what? 5x minus 6x is equal to 10 minus 12. So this will be minus x is equal to minus 2, minus minus cancel, x is equal to plus 2. Option A is correct. Just by expansion ಅಷ್ಟೇ, ನಾನು ಇನ್ನೇನು ಎಕ್ಸ್ಟ್ರಾ ಮಾಡಿಲ್ಲ. ಇಂಥದ್ನೆಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಅಂದ್ರೆ ನೀವು ಟ್ರೈ ಮಾಡಿ ಬರುತ್ತೆ. ಇಂಥದ್ನೆಲ್ಲ ನೀವು ತುಂಬಾ ಸ್ಲೋವಾಗಿ ಮಾಡಿ ಸರ್ ಅಂತ ಹೇಳ್ಬಾರ್ದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳ್ತಾನೆ. ಡಿಟರ್ಮಿನೆಂಟ್ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾನೆ. ನೋ, ಇಟ್ ಈಸ್ ನಾಟ್ ಟ್ರೂ. ಡಿಟರ್ಮಿನೆಂಟ್ ಅನ್ನೋದು ಇಟ್ ಈಸ್ ಎ ಬೇಸಿಕಲಿ ಎ ರಿಯಲ್ ವ್ಯಾಲ್ಯೂ ಅಂತ ಹೇಳಿ, ಇಟ್ಸ್ ಎ ಸ್ಕೇಲಾರ್ ವ್ಯಾಲ್ಯೂ. ಓಕೆನಾ? ಅಂದ್ರೆ ದಟ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಫಾರ್ ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವಿ ಕ್ಯಾನ್ ಅಸೈನ್ ಎ ಏನಂತ ಹೇಳ್ಬೋದು, ರಿಯಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ಅದಕ್ಕೆ ಡಿಟರ್ಮಿನೆಂಟ್ ನ ಒಂದು ಫಂಕ್ಷನ್ ತರನು ನೋಡ್ತೀವಿ. ಎಫ್ ಫ್ರಮ್ ಸೆಟ್ ಆಫ್ ಆಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಟು ರಿಯಲ್ ಅಂತ ಕರಿತೀವಿ. ಓಕೆನಾ? ಇದು ಇನ್ನೊಂದು ಗೊತ್ತಿರಬೇಕು, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯೂಸ್ ಆಗುತ್ತೆ. ಸೊ ಈ ಫಂಕ್ಷನ್ ಬಂದ್ಬಿಟ್ಟು ಏನಾಗುತ್ತೆ ಅಂತ ಅಂದ್ರೆ ನಾಟ್ 1 1 ಆಗುತ್ತೆ. ಅಂದ್ರೆ ಫಂಕ್ಷನ್ ಅಂದ ತಕ್ಷಣ ನಿಮಗೆ 1 1 ಆನ್ ಟು ಡಿಸ್ಕಸ್ ಮಾಡ್ಲೇಬೇಕಾಗತ್ತೆ. ಇದು ನಿಮಗೆ ನೆನಪಿರ್ಲಿ, ನಾಟ್ 1 1 ಆಗುತ್ತೆ ಬಟ್ ಆನ್ ಟು ಆಗುತ್ತೆ. ಇಟ್ ಈಸ್ ಅನ್ ಆನ್ ಟು ಫಂಕ್ಷನ್ ಬಟ್ ನಾಟ್ 1 1 ಫಂಕ್ಷನ್. ನಿಮಗೆ ಗೊತ್ತಿಲ್ಲ ಅಂದ್ರೆ ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್ ಫಾರ್ 2 ಡಿಫರೆಂಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ವಾ. ಹಂಗಾಗಿ ಇಟ್ ಇಸ್ ನಾಟ್ 1 1 ಅಂತ. ಆನ್ ಟು ಅಂತ ಅಂದ್ರೆ ಅಂಟು, ನೀವು ಅದು ಆಮೇಲೆ ಸಿಟಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಇಟ್ಸ್ ಫಂಕ್ಷನ್ ತರ, ಅಂದ್ರೆ ಇಟ್ಸ್ ಒಂದು ಸ್ಕೇಲಾರ್ ವ್ಯಾಲ್ಯೂ ಅನ್ನೋದು ನಿಮಗೆ ಗೊತ್ತಿರಲಿ ಅಷ್ಟೇ. ಡಿಟರ್ಮಿನೆಂಟ್ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ. ಡಿಟರ್ಮಿನೆಂಟ್ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಇರುವುದು. ಓಕೆನಾ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ. ಡಿಟರ್ಮಿನೆಂಟ್ ಈಸ್ ಎ ನಂಬರ್, ಎಸ್ ಇಟ್ ಇಸ್ ಎ ನಂಬರ್ ಅಸೋಸಿಯೇಟೆಡ್ ಟು ಎ ಮ್ಯಾಟ್ರಿಕ್ಸ್. ಟು ಎ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಇಟ್ ಈಸ್ ಅಸೋಸಿಯೇಟೆಡ್ ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕೊಡಬೇಕು. ಬಿಕಾಸ್ ನಾನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದಟ್ ಈಸ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಈ ಡಿಟರ್ಮಿನೆಂಟ್ ಡಿಫೈನ್ ಆಗಲ್ಲ. ಓಕೆನಾ? ನಿಮ್ಗೆ ಅದು ಗೊತ್ತಿರಬೇಕು. ಇದು ಕರೆಕ್ಟ್ ಆಗುತ್ತೆ ನೋಡಿ. ಡಿಟರ್ಮಿನೆಂಟ್ ಇಸ್ ಎ ಯುನಿಕ್ ನಂಬರ್. ಡಿಟರ್ಮಿನೆಂಟ್ ಇಸ್ ಎ ಯುನಿಕ್ ನಂಬರ್ associated to a square matrix. Yes, associated to a square matrix. Square matrix ಗೆ associated ಆಗಂತದ್ದು. None of these ಅಂತ ಇದೆ. So option C is correct. Very good. So adjoint of a square adjoint of a matrix. ಈ matrix adjoint ಹೇಳ್ಬೇಕಂತ. Adjoint ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ಅಂತ. Adjoint A is equal to ಏನಂತ ಹೇಳೋದು, 2 cross 2 ಗೆ ಡೈರೆಕ್ಟ್ ಆಗಿ ನಾವು adjoint ಹೇಳ್ಬೋದು. ಸೊ ಇವೆರಡನ್ನು ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ 4 ಬರಿಬೇಕು, ಇಲ್ಲಿ 2 ಬರಿಬೇಕು. ಇವೆರಡು ಸೈನ್ ಚೇಂಜ್ ಮಾಡಬೇಕು. ಅಂದ್ರೆ -3 -1 ಆಗುತ್ತೆ. ಸೊ ಇಲ್ಲಿದೆ ಆನ್ಸರ್ 4 -3 -1 2. ಸೊ ಇಟ್ ಇಸ್ ದೇರ್ ಇನ್ ಆಪ್ಷನ್, ಇಟ್ ಇಸ್ ದೇರ್ ಇನ್ ಆಪ್ಷನ್ ಡಿ ಅಂತ ಹೇಳ್ಬೋದು. ವೆರಿ ಗುಡ್. ಸೊ ಎ ಬಿ ಎ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3, ದೆನ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಅಂತ ಕೇಳಿದಾನೆ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಆರ್ಡರ್ 3 ಅಂತ ಕೇಳಿದಾನೆ. ನಾನು ಅವಾಗಲೇ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲೇ ಕೊಟ್ಟಿದ್ದೀನಿ. ಏನಂತ? ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಹೋಲ್ ಪವರ್ n - 1 ತಾನೇ ಕೊಟ್ಟಿದ್ದು. ಡಿಟರ್ಮಿನೆಂಟ್ ಎ ಹೋಲ್ ಪವರ್ n ಅಂದ್ರೆ 3, 3 - 1 ಇಸ್ ವಾಟ್? 2 ಆಗುತ್ತೆ. ಡಿಟರ್ಮಿನೆಂಟ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ವೆರಿ ಗುಡ್. ಇಫ್ ಎ ಇಸ್ ಎ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ನೆನಪಲ್ಲಿ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್, ಇದು ಅಷ್ಟೇ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ ನಾನು. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಏನಂತ ಹೇಳಿದ್ದೆ ಯಾವಾಗ್ಲಿ? 1 ಬೈ ಡಿಟರ್ಮಿನೆಂಟ್ ಎ ಅಂತ ಹೇಳಿದ್ನಲ್ವಾ. 1 ಬೈ ಡಿಟರ್ಮಿನೆಂಟ್ ಎ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ವೆರಿ ಗುಡ್. ಸೊ ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂಡ್ ಡಿಟರ್ಮಿನೆಂಟ್ ಎ ಇಸ್ 3, ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅದನ್ನೇ ಕೇಳಿದ್ರೆ ಮತ್ತೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಏನಂತ ಬರೀಬಹುದು? 1 ಬೈ ಡಿಟರ್ಮಿನೆಂಟ್ ಎ ಅಂತ ಬರೀಬಹುದಲ್ಲ. ಅವಾಗಲೇ ಕೊಟ್ಟಿದ್ದೀನಿ ಫಾರ್ಮುಲಾ. ವಿಚ್ ಇಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಎ ಇಸ್ ಎಷ್ಟು? 3. 1 ಬೈ 3 ಇಸ್ ದ ಆನ್ಸರ್. 1 ಬೈ 3 ಇಸ್ ದ ಆನ್ಸರ್. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಸೊ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n, ದೆನ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಇದು ಡೈರೆಕ್ಟ್ ಫಾರ್ಮುಲಾ, ನಾನು ಅವಾಗಲೇ ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲೇ ಕೊಟ್ಟಿದ್ದೀನಿ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಏನು? ಡಿಟರ್ಮಿನೆಂಟ್ ಎ ಹೋಲ್ ಪವರ್ n - 1 ಅಲ್ವಾ. ಸೊ ಡಿಟರ್ಮಿನೆಂಟ್ ಎ ಹೋಲ್ ಪವರ್ n - 1. ನೋಡಿ, ಇಂಥ ಕ್ವಶನ್ಸ್ ಗಳನ್ನ ಕೊಡೋದು ನಿಮ್ಗೆ ಬೋರ್ಡ್ಸ್ ನಲ್ಲಿ ತುಂಬಾ ಈಸಿ ತರಾನೇ ಕೊಟ್ಟಿರ್ತಾನೆ. ಯಾಕಂದ್ರೆ ಎಲ್ರೂ ಬರಿಬೇಕಲ್ವಾ. ಹಂಗಾಗಿ ಎಲ್ಲೋ ಒಂದ್ 2-3 ಕ್ವಶನ್ ಟ್ವಿಸ್ಟ್ ಮಾಡ್ತಾನೆ ಔಟ್ ಆಫ್ 15 ಅಲ್ಲಿ. ಸೊ ಹಂಗಾಗಿ ಆ 2-3 ಕ್ವಶನ್ ಎಲ್ಲಿ ಟ್ವಿಸ್ಟ್ ಮಾಡ್ತಾನೆ ಅದನ್ನು ನೋಡ್ಕೊಂಡು ಎಲ್ಲಾ ಕ್ವಶನ್ಸ್ ಚಾಪ್ಟರ್ ಗಳನ್ನ ನೀವು ಮಾಡ್ಬೇಕಾಗತ್ತೆ. ಓಕೆ, ಎಸ್. ಎ ಅಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ರಿಮೆಂಬರ್, ನಾಟ್ ಕರೆಕ್ಟ್ ಕೇಳಿರೋದು. ನಾಟ್ ಕರೆಕ್ಟ್ ಅಂತ ಅಂದ್ರೆ ನೋಡಿ, a into adjoint a is equal to adjoint a into a is equal to a into I ಅಂತ ಕೊಟ್ಟಿದ್ದಾನೆ. This is wrong. Yes, this is the correct answer. Okay, this is a wrong statement. Okay,
ಯಾಕಂತಂದ್ರೆ ಇದು ಕರೆಕ್ಟ್ ಇದೆ ನೋಡಿ, ಎ ಇಂಟು ಅಡ್ಜಾಯಿಂಟ್ ಎ ಅಥವಾ ಅಡ್ಜಾಯಿಂಟ್ ಎ ಇಂಟು ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಇಂಟು ಐ ಅಂತ. ಇದು ಸ್ಟ್ಯಾಂಡರ್ಡ್ ರಿಸಲ್ಟ್, ಇದು ನಿಮಗೆ ನೆನಪಿರ್ಬೇಕು. ಅಂಡ್ ದಿಸ್ ಇಸ್ ರಿವರ್ಸಲ್ ಆಫ್ ಇನ್ವರ್ಸ್, ಇದು ನಿಮಗೆ ಗೊತ್ತಿದೆ ಸ್ಟ್ಯಾಂಡರ್ಡ್, ಇದನ್ನ ಪ್ರೂವ್ ಕೂಡ ಮಾಡಿದಿರಾ. ಎ ಇಸ್ ಡಿಟರ್ಮಿನೆಂಟ್ ಎ ಇಸ್ ನಾಟ್ ಈಕ್ವಲ್ ಟು 0, ಡಿಟರ್ಮಿನೆಂಟ್ ಬಿ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ. ಹೌದು, ದಿಸ್ ಇಸ್ ಆಲ್ಸೋ ಕರೆಕ್ಟ್. ವೈ ಇಟ್ ಈಸ್ ಕರೆಕ್ಟ್? ಯಾಕಂತಂದ್ರೆ ಇನ್ವರ್ಟಿಬಲ್ ಆಗ್ಬೇಕಂತ ಅಂದ್ರೆ ಎ ಬಿ ಇನ್ವರ್ಟಿಬಲ್ ಅಂತಂದ್ರೆ ಅವೆರಡರದ್ದು ಡಿಟರ್ಮಿನೆಂಟ್ ನಾನ್ ಜೀರೋ ಬರಬೇಕು, ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. 100% ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನಾಟ್ ಈಕ್ವಲ್ ಟು 0, ನಾಟ್ ಈಕ್ವಲ್ ಟು 0. ಎಸ್, ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ಇಲ್ಲಿ ಏನ್ ಮಾಡಿದಾನೆ ಅಂತಂದ್ರೆ ಡಿಟರ್ಮಿನೆಂಟ್ ಕೊಟ್ಟಿಲ್ಲ, ಡಿಟರ್ಮಿನೆಂಟ್ ಕೊಡ್ಬೇಕಿತ್ತು, ಇದು ಹಿಂಗ್ ಕೊಡ್ಬೇಕಿತ್ತು. ಇವೆರಡು ನೋಡಿ ಸೇಮ್ ಇದಾವೆ, ಇಲ್ಲಿ ಡಿಟರ್ಮಿನೆಂಟ್ ಇಲ್ಲ, ಇಲ್ಲಿ ಡಿಟರ್ಮಿನೆಂಟ್ ಇದೆ. ಓಕೆ, ಹಾಗಾಗಿ ಇದು ಬರಲ್ಲ. ಓಕೆ, ಎಸ್, ಅಂದ್ರೆ ಈಗ ನಿಮ್ಗೆ ಗೊತ್ತಾಗಬೇಕು ಎ ಇಂಟು ಅಡ್ಜಾಯಿಂಟ್ ಎ ಅಥವಾ ಅಡ್ಜಾಯಿಂಟ್ ಎ ಇಂಟು ಎ ನಿಮ್ಗೆ ಯಾವತ್ತು ಒಂದು ತಲೆಲಿರ್ಲಿ, ಇಟ್ ಇಸ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್. ನಿಮ್ಗೆ ಆನ್ಸರ್ ವೆರಿಫೈ ಮಾಡೋದಕ್ಕೂ ನಿಮ್ಗೆ ಯೂಸ್ಫುಲ್ ಆಗಲಿ ಇದು. ಇಟ್ ವಿಲ್ ಬಿ ಎ ಸ್ಕೇಲರ್ ಮ್ಯಾಟ್ರಿಕ್ಸ್. ಯಾಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಒಂದು ಸ್ಕೇಲರ್ ನ ಮಲ್ಟಿಪ್ಲೈ ಆಗಿದ್ರೆ ಯು ವಿಲ್ ಗೆಟ್ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ. ದಿಸ್ ವಿಲ್ ಬಿ ಎ ಸ್ಕೇಲರ್ ಮ್ಯಾಟ್ರಿಕ್ಸ್ ಅಂತ. ಫಾರ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇನ್ ಮ್ಯಾಟ್ರಿಕ್ಸ್ ಈಕ್ವೇಶನ್ Ax is equal to B, which of the following is not correct ಅಂತ ಇದೆ. ಯಾವುದು ಕರೆಕ್ಟ್ ಅಲ್ಲ, ಯಾವುದು ನಾಟ್ ಕರೆಕ್ಟ್ ಅಂತ ಇದೆ. ನಾಟ್ ಕರೆಕ್ಟ್, ವೆರಿ ಸಿಂಪಲ್. ನೀವು ಇದು ಕನ್ಸಿಸ್ಟೆನ್ಸಿ ಮೇಲೆ ಇರುವಂತಹ ಕ್ವಶನ್. ಯಾವುದೇ ಒಂದು ಸಿಸ್ಟಮ್ ತಗೊಳ್ಳಿ, ಸೊ Ax is equal to B ಸಿಸ್ಟಮ್ ತಗೊಂಡಾಗ ಏನೇನಾಗುತ್ತೆ ಅಂತ ಕೇಳಿದಾನೆ. ಇದು NCERT ಡೈರೆಕ್ಟ್ ಕ್ವಶನ್. ಇದು ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಇದ್ರೆ ದೇರ್ ಎಕ್ಸಿಸ್ಟ್ ಯುನಿಕ್ ಸೊಲ್ಯೂಷನ್. 100% ಕರೆಕ್ಟ್ ಇದೆ ಇದು. ಡಿಟರ್ಮಿನೆಂಟ್ ಎ ನಾಟ್ ಈಸ್ ಈಕ್ವಲ್ ಟು 0 ಅಂಡ್ ಅಡ್ಜಾಯಿಂಟ್ ಬಿ ಇಸ್ ನಾಟ್ ಈಕ್ವಲ್ ಟು 0 ಇದ್ರೆ ದೆನ್ ದೇರ್ ಎಕ್ಸಿಸ್ಟ್ ನೋ ಸೊಲ್ಯೂಷನ್. ದಿಸ್ ಆಲ್ಸೋ ಕರೆಕ್ಟ್. NCERT ನಲ್ಲಿ ಕೊಟ್ಟಿದ್ದಾರೆ ಸೇಮ್. ಎರಡು 0 ಇತ್ತು ಅಂತಂದ್ರೆ ಮೇ ಆರ್ ಮೇ ನಾಟ್ ದಿ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತಿದ್ದಾನೆ ಅಷ್ಟೇ, ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತಿದ್ದಾನೆ. ಈ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಇದ್ರೆ ದ ಸಿಸ್ಟಮ್ ಇಸ್ ಕನ್ಸಿಸ್ಟೆಂಟ್ ಅಂತ, ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಿದ್ದಾನೆ. ದಿಸ್ ಇಸ್ ಆಕ್ಚುಲಿ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಇಲ್ಲೇನಂತ ಹೌದಪ್ಪ, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಇದ್ರೆ ಯೂನಿಕ್ ಸೊಲ್ಯೂಷನ್ ಅಂತ ಹೇಳಿದೆ. ಯೂನಿಕ್ ಅಂತ ಅಂದ್ರೆ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ ಅಂತ, ಯೂನಿಕ್ ಅಂದ್ರೆ 1 ಅಂತ. ಅಲ್ಲಿ ಮೇಲ್ಗಡೆ ಸ್ಟೇಟ್ಮೆಂಟ್ ಅಲ್ಲಿ ಒಂದ್ ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ತಿಜ, ಇಲ್ಲಿ ಸೊಲ್ಯೂಷನ್ನೇ ಇರಲ್ಲ ಅಂತ ಹೇಳ್ತಿಜ. ಆಲ್ರೆಡಿ ಅಲ್ಲಿ ಹೇಳಿದಿಲ್ವಾ, ಹಾಗಾಗಿ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆನಾ, ದಿಸ್ ಇಸ್ ಕರೆಕ್ಟ್. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಯೂನಿಕ್ ಸೊಲ್ಯೂಷನ್ ಆಗುತ್ತೆ. ಡಿಟರ್ಮಿನೆಂಟ್ ಈಕ್ವಲ್ ಟು 0 ಬಂತು ಅಂದ್ರೆ ನಿಮಗೆ ಮತ್ತೆ ಎರಡು ಪಾಸಿಬಿಲಿಟಿ ಬರುತ್ತೆ. ಇಲ್ಲ ಐದರ್ ನೋ ಸೊಲ್ಯೂಷನ್ ಬರುತ್ತೆ, ಇಲ್ಲ ಅಂದ್ರೆ ಇನ್ಫಿನಿಟ್ಲಿ ಮೇಲೆ ಸೊಲ್ಯೂಷನ್ ಬರುತ್ತೆ. ಅದು ಡಿಪೆಂಡ್ ಆಗೋದು ಅಡ್ಜಾಯಿಂಟ್ ಎ ಇಂಟು ಬಿ ಮೇಲೆ. ಎರಡೂ ಇದು ನಾನ್ ಜೀರೋ ಬಂತು ಅಂತಂದ್ರೆ ನೋ ಸೊಲ್ಯೂಷನ್, ನಾನ್ ಜೀರೋ ಬಂತು ಅಂದ್ರೆ ನೋ ಸೊಲ್ಯೂಷನ್, 0 ಬಂತು ಅಂದ್ರೆ ಮೇ ಆರ್ ಮೇ ನಾಟ್ ಹ್ಯಾವ್ ಬಿ ಕನ್ಸಿಸ್ಟೆಂಟ್ ಅಂತ. ನೋಡಿ, ಇದ್ರಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ಮುಂದೆ ಹೇಳ್ತೀನಿ. ಸೊ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಈ ಸಿಂಗುಲರ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾನೆ. ಇದು ಸಿಂಗುಲರ್ ಅಂತಂದ್ರೆ, ಸಿಂಗುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಏನಾಗ್ಬೇಕಪ್ಪ, 0 ಬರಬೇಕು. ಡಿಟರ್ಮಿನೆಂಟ್ 0 ಮಾಡ್ಕೊಂಡ್ಬಿಡು, ಡಿಟರ್ಮಿನೆಂಟ್ 0 ಮಾಡ್ಕೊಂಡ್ಬಿಡು. ಸೊ ಜಸ್ಟ್ ಎಕ್ಸ್ಪ್ಯಾಂಡ್ ಇಟ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ 1 ಇಂಟು ನೋಡಿ 1 ಇಂಟು ದಿಸ್ ಮಾಡಿ ಎಕ್ಸ್ ಮೈನಸ್ 2 ಬರುತ್ತೆ, ಮೈನಸ್ 1 ಇಂಟು 1 ಬರುತ್ತೆ. ಆಯ್ತು. ನೆಕ್ಸ್ಟ್ ಮೈನಸ್ 1 ಇಂಟು, ನಾನು ಫಸ್ಟ್ ಕಾಲಮ್ ತಗೊಂತಾ ಇದ್ದೀನಿ, ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್. ನೋಡಿ, ಡಿಟರ್ಮಿನೆಂಟ್ ನ ಯು ಕ್ಯಾನ್ ಎಕ್ಸ್ಪಾಂಡ್ ಅಲಾಂಗ್ ಎನಿ ರೋ ಆರ್ ಎನಿ ಕಾಲಮ್. ಓಕೆನಾ, ಏನು ಸಮಸ್ಯೆ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ. ಓಕೆನಾ, ನಾನು ಇದನ್ನ ತಗೊಂತೀನಿ. ಇದೋಯ್ತು, ಸಾರಿ, ಇದೋಯ್ತು. 2 1 2, 2 ಮೈನಸ್ 1 ಆಗುತ್ತೆ. ಓ ಸಾರಿ, 2 ಪ್ಲಸ್ 1 ಐ ಥಿಂಕ್, ರೈಟ್. 2 ಇದೋಯ್ತು. 2 1 2 ಮೈನಸ್ ಪ್ಲಸ್. ಓಕೆ, ನೆಕ್ಸ್ಟ್ ಮೈನಸ್ ಎಕ್ಸ್ ಇಂಟು ಇದೋಯ್ತು. 2 ಮೈನಸ್ ಎಕ್ಸ್, ಸಾರಿ ಇದು ಮೈನಸ್ ಇದೆ ಆಲ್ರೆಡಿ, ಮೈನಸ್ 1 ಪ್ಲಸ್ ಇರುತ್ತೆ. 2 ಪ್ಲಸ್ ಎಕ್ಸ್ ಮೈನಸ್ 2 ಆಗ್ಬಿಡುತ್ತೆ. ಇದು ಎಕ್ಸ್ಪಾನ್ಷನ್. ದಟ್ ಈಸ್ ಈಕ್ವಲ್ ಟು 0. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಎನಿಥಿಂಗ್ ಲೈಕ್ ದಟ್. ಯು ಟೇಕ್ ಫಸ್ಟ್ ರೋ ಓನ್ಲಿ. ನಾನು ಸ್ವಲ್ಪ ಯೂನಿಕ್ ಆಗಿರೋಣ ಅಂತ ಫಸ್ಟ್ ಕಾಲಮ್ ತಗೊಂತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇದೇನಾಗುತ್ತೆ, ಇದು ದಿಸ್ ವಿಲ್ ಬಿ ಎಕ್ಸ್ ಮೈನಸ್ 3, ದಿಸ್ ವಿಲ್ ಬಿ 3 ಅಂಡ್ ದಿಸ್ ವಿಲ್ ಬಿ ಮೈನಸ್ 3, ರೈಟ್? ಎನಿ ಮಿಸ್ಟೇಕ್ಸ್? ಎಕ್ಸ್ ಮೈನಸ್ 3, ದಿಸ್ ಇಸ್ ಮೈನಸ್ 2 ಪ್ಲಸ್ 1, ಕರೆಕ್ಟ್ ಆಗಿದೆಯಾ? ಎಸ್. ಅಂಡ್ ದಿಸ್ ವಿಲ್ ಬಿ, ಅಂಡ್ 2 ಗೆಟ್ ಕ್ಯಾನ್ಸಲ್ಸ್, 2 ಕ್ಯಾನ್ಸಲ್ ಆಯ್ತು, ನಿಮ್ಗೆ ಎಕ್ಸ್ ಮಾತ್ರ ಬರುತ್ತೆ. ಸೊ ಫೈನಲಿ ಇಟ್ ವಿಲ್ ಬಿ minus x square, right? So now minus x square, is that correct? Yes, it is correct. ಸೊ ಏನಾಗುತ್ತೆ ನಿಮಗೆ ಫೈನಲ್ ಎಲ್ಲ ಕಡೆ ತಗೊಂಡೋಗ್ಬಿಡಿ. ಏನಂದ್ರೆ ನಿಮ್ಗೆ ಏನ್ ಬರುತ್ತೆ, ಸೊ ಎಲ್ಲ ಬರೀತೀನಿ ಅಂದ್ರೆ x ಮೈನಸ್ 6 ಮೈನಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದ್ರೆ ನಿಮಗೆ x ಸ್ಕ್ವೇರ್ ಮೈನಸ್ x ಪ್ಲಸ್ 6 ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ ನಿಮ್ಗೆ 6 ಆದ್ರೆ ನಿಮ್ಗೆ ಫೈಂಡ್ ದಿ ಫ್ಯಾಕ್ಟರ್ಸ್. ಸೊ 2 3 is 6, ರೈಟ್? 2 3 is 6. ಫಸ್ಟ್ ಆಫ್ ಆಲ್
2 3s are 6 ಬರುತ್ತಾ ಫಸ್ಟ್ ಆಫ್ ಆಲ್ 2 3 6 ಬರುತ್ತೆ ಸೊ ದಿಸ್ ವಿಲ್ ಬಿ ಪ್ಲಸ್ ಅಂಡ್ ದಿಸ್ ವಿಲ್ ಬಿ ಮೈನಸ್ ರೈಟ್ ನಿಮ್ಗೆ ಏನಾಗುತ್ತೆ x ಮೈನಸ್ x ಪ್ಲಸ್ 2 x minus 3 is equal to 0 ಬರುತ್ತೆ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನ್ಸುದಿಲ್ಲ 2 ನೋಡ್ದಂಗಿತ್ತು ಆನ್ಸರ್ ಬಟ್ ಇಲ್ಲಿ ನಮಗೆ 3 ಬರ್ತಾ ಇದೆ ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಸೊ 1 into x minus 2 minus 1 ಕರೆಕ್ಟ್ ಇದೆ minus 1 into minus ಇದು ಅಣ್ಣ ಪ್ಲಸ್ ಇದು ಅದು ಪ್ಲಸ್ ಆದ್ರೆ ಅಣ್ಣ everything is correct this will be plus this will be plus from then everything went wrong okay ಅದಕ್ಕೆ ಅಣ್ಣ ನೀಟಾಗಿ ನೀನ್ ಏನ್ ತಪ್ಪು ಮಾಡ್ತೀಯ ಅಣ್ಣ ಆ ತಪ್ಪು ಮಾಡಿರೋ ಆನ್ಸರು ಕೂಡ ನಿಮ್ಮ ಆನ್ಸರ್ ನಲ್ಲಿ ಇರುತ್ತೆ ಓಕೆನಾ ಅದಕ್ಕೇನೆ ಎಲ್ಲರೂ ಹೆಂಗ್ ಹೋಗ್ತಾರೆ ಹಂಗ ಹೋಗ್ಲಿ ಅಂತ ಸೊ ದಟ್ ಈಸ್ x² plus x minus 6 is equal to 0 ಇನ್ನೂ ಏನ್ ತಪ್ಪಾಗಿದೆಯಾ ಅಂತ ಫಸ್ಟ್ ಆಫ್ ಆಲ್ ವೆರಿಫೈ ಮಾಡ್ಕೊಂಡ್ಬಿಡೋಣ ಕರೆಕ್ಟ್ ಆಗಿದೆ ಪ್ರಾಬಬ್ಲಿ ಅಷ್ಟೇ ಇದನ್ನೇ ಸಾಲ್ವ್ ಮಾಡಕ್ ಹೋಗ್ಬೇಡ ಈಕ್ವೇಶನ್ ಬಂತಲ್ವಾ 2 ಇದೆಯಲ್ಲಪ್ಪ 2 ಹಾಕ್ ನೋಡು 2 ಸ್ಕ್ವೇರ್ 4 4 plus 2 6 ಅಂದ್ರೆ x is equal to 2 ಕರೆಕ್ಟ್ ಆನ್ಸರ್ ಆಗುತ್ತೆ 2 is a factor ಆಗುತ್ತೆ ಸೊ is the square matrix of order 3 then adjoint is equal to 25 then determinant ಅಂತ ಕೇಳಿದಾನೆ determinant ಪ್ರಾಪರ್ಟಿ ಎಷ್ಟು ಸರಿ ಕೇಳಿದೀವಿ ಇದೇ ಪ್ರಾಪರ್ಟಿ ಸೊ ಏನ್ ಕೊಟ್ಟಿದ್ದಾನೆ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು 25 ಅಂತ ಅವನೇ ಕೊಟ್ಟಿದ್ದಾನೆ ಹೌದಲ್ವೇನಪ್ಪ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಫಾರ್ಮುಲಾ ಏನು ಡಿಟರ್ಮಿನೆಂಟ್ ಎ ಹೋಲ್ ಪವರ್ n - 1 ಆರ್ಡರ್ 3 ಅಂತಂದ್ರೆ ಸ್ಕ್ವೇರ್ ಆಗುತ್ತೆ ಇಸ್ ಈಕ್ವಲ್ ಟು 25 ಓಕೆನಾ ಇದು ಸ್ಕ್ವೇರ್ ಆದ್ರೆ ಏನಾಗುತ್ತೆ ಸೊ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಪ್ಲಸ್ ಆರ್ ಮೈನಸ್ 5 ಬರುತ್ತೆ ಸಿಂಪ್ಲಿ ಯು ಟೇಕ್ 5 ಓಕೆನಾ ಸ್ಕ್ವೇರ್ ರೂಟ್ ಹಾಕೊಳ್ಳಿ ಸ್ಕ್ವೇರ್ ರೂಟ್ ಆಫ್ 25 is 5 ಓಕೆ ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ a is equal to this then a inverse exists if ಅಂತ ಕೇಳಿದೆ ನೋಡಿ a inverse exist ಆಗಬೇಕಂದ್ರೆ ನಾನು ಅವಾಗಲೇ ಹೇಳಿದೆ ಏನಾಗಿರ್ಬೇಕು a inverse exist ಆಗಬೇಕಂತಂದ್ರೆ ಇಟ್ಸ್ ನಾನ್ ಸಿಂಗುಲರ್ ಆಗಿರಬೇಕು a inverse exist ಆಗಬೇಕಂದ್ರೆ ನಾನ್ ಸಿಂಗುಲರ್ ಆಗಿರಬೇಕು ಅಂದ್ರೆ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು ಅದು ಏನಾಗಬೇಕು ಆನ್ಸರ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಡಿಟರ್ಮಿನೆಂಟ್ ಕಂಡುಹಿಡ್ಕೊಂಡ್ಬಿಡಿ ಇದನ್ನ ಸೊ ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪಾನ್ಷನ್ ಮಾಡ್ತೀನಿ why because it has 1 0 ಓಕೆನಾ 2 into so 2 3s are 6 minus 5 ನೆಕ್ಸ್ಟ್ ಇದೇನ್ ಬೇಡ ಪ್ಲಸ್ 1 ಅಂತ ತಗೊಂಡ್ಬಿಡ್ತೀನಿ ಪ್ಲಸ್ 1 ಇಂಟು ನೋಡಿ ಇದು ಪ್ಲಸ್ ಮೈನಸ್ ಪ್ಲಸ್ ಹಂಗೆ ಓಕೆನಾ ಪ್ಲಸ್ 1 ಇಂಟು 5 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ ಪ್ಲಸ್ ಆಗುತ್ತೆ ಇಲ್ಲೊಂದು ಮೈನಸ್ ಇದೆ ಪ್ಲಸ್ 8 ಆಗುತ್ತೆ 8 ದಟ್ ಈಸ್ ಈಕ್ವಲ್ ಟು 0 ಸೊ ನಾವು ಇಟ್ ವಿಲ್ ಬಿ 1 ಅಂದ್ರೆ 2 ಪ್ಲಸ್ 5 ಲ್ಯಾಂಬ್ಡಾ ಪ್ಲಸ್ 8 ಇಸ್ ಈಕ್ವಲ್ ಟು 0 8 plus 2 10 ಆ ಕಡೆ ಹೋದ್ರೆ ಮೈನಸ್ 10 ಆಗುತ್ತೆ so 5 lambda is equal to minus 10 then lambda will be equal to minus 2 so a inverse exist ಆಗಬೇಕಾದ್ರೆ lambda will be equal to not equal to 0 ತಗೊಂಡ್ಬಿಟ್ಟು ಎಲ್ಲಾ ಕಡೆ ಯಾಕಪ್ಪ ಈಕ್ವಲ್ ತಗೊಂಡ್ಬಿಟ್ಟಿದ್ಯಾ ಶಿಷ್ಯ ಅಂತ ನೀವೆಲ್ಲ ನನ್ನ ಮನಸ್ಸಲ್ಲಿ ಅನ್ಕೊಂತಾ ಇದೀರಲ್ವಾ ನಿಮಗೆ ಗೊತ್ತಿದೆ not equal to minus 2 lambda is not equal to minus 2 ಅಲ್ವಾ ಇಲ್ಲಿ ನಾಟ್ ಈಕ್ವಲ್ ಅಲ್ವಾ ಇರೋದು ನಾನು ಸುಮ್ಮನೆ ಈಕ್ವಲ್ ತಗೊಂಡ್ಬಿಟ್ಟಿದ್ದೀನಿ ಓಕೆ ಎಸ್ ಯಾರ್ಯಾರು ನೀವು ಇದನ್ನ ಐಡೆಂಟಿಫೈ ಮಾಡಿದಿರಾ ಥಮ್ಸ್ ಅಪ್ ಸೂಪರ್ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಣ್ಣ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಂಥವೆಲ್ಲ ಕೊಡಲ್ಲ ಕ್ವಶನ್ ಡೋಂಟ್ ವರಿ ಬಟ್ ಆದ್ರೂ ಮಾಡಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡಿ ಇನ್ವರ್ಸ್ ಅಂದ್ರೆ ಡಿಟರ್ಮಿನೆಂಟ್ ನೋಡಿ ಓಹೋ ಅಣ್ಣ ಡಿಟರ್ಮಿನೆಂಟ್ ಅಣ್ಣ 6 2 ಎಷ್ಟು ಅಣ್ಣ 12 4 2 ಎಷ್ಟು ಅಣ್ಣ 12 ಈಕ್ವಲ್ ಟು 0 ಅಂದ್ರೆ ಏನಣ್ಣ ಡಸ್ ನಾಟ್ ಎಕ್ಸಿಸ್ಟ್ ಈಕ್ವಲ್ ಟು 0 ಬರಬಾರ್ದಣ್ಣ ಈಕ್ವಲ್ ಟು 0 ಬರಬಾರ್ದು ಯಾಕಂದ್ರೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡ್ಬೇಕಂತಂದ್ರೆ ಐ ಮೀನ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಎಸ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಇದಕ್ಕೆ ಇನ್ವರ್ಸ್ ಕಂಡಿರಿ ಸೊ ಇನ್ವರ್ಸ್ ಕಂಡಿರ್ಬೇಕು ಫಸ್ಟ್ ಆಫ್ ಆಲ್ ಡಿಟರ್ಮಿನೆಂಟ್ ಹಾಕ್ಬೇಕು ಡಿಟರ್ಮಿನೆಂಟ್ ಎಷ್ಟು ಬರುತ್ತೆ 3 4 6 ಮೈನಸ್ 8 ವಿಚ್ ಇಸ್ ಮೈನಸ್ 2 ಅಡ್ಜಾಯಿಂಟ್ ಹೇಳಿ ವಾಟ್ ವಿಲ್ ಬಿ ದಿ ಅಡ್ಜಾಯಿಂಟ್ ಆಫ್ ದಿಸ್ ಅಡ್ಜಾಯಿಂಟ್ ಬಂದ್ಬಿಟ್ಟು ಇಲ್ಲಿ 3 ಬರುತ್ತೆ ಇಲ್ಲಿ 2 ಬರುತ್ತೆ ಇಲ್ಲಿ ಮೈನಸ್ 2 ಬರುತ್ತೆ ಇಲ್ಲಿ ಮೈನಸ್ 4 ಬರುತ್ತೆ ಸೊ ಎ ಇನ್ವರ್ಸ್ ಗೆ ಫಾರ್ಮುಲಾ ಏನಣ್ಣ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 upon ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ ಆಗುತ್ತೆ ಸೊ ವಿಚ್ ಇಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಎ ಎಷ್ಟಣ್ಣ ಡಿಟರ್ಮಿನೆಂಟ್ ಎ ಇಸ್ ಮೈನಸ್ 2 ಅಂಡ್ ಅಡ್ಜಾಯಿಂಟ್ ಯು ರೈಟ್ ಡೌನ್ ಸೊ 3 minus 2 minus 4 2 ಆಗುತ್ತೆ ವೇರ್ ಇಸ್ ಇಟ್ 3 ಅಣ್ಣ 1/2 1 ಮೈನಸ್ ಎಲ್ಲೂ ಇಲ್ಲ ಆಯ್ತು ಸಮ್ಟೈಮ್ಸ್ ನಾವು ಏನಾಗುತ್ತೆ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಸೊ ಎವ್ರಿಥಿಂಗ್ ವಿಲ್ ಚೇಂಜ್ probably C B will be the correct answer because
ಮೈನಸ್ ನ ಮಲ್ಟಿಪ್ಲೈ ಮಾಡ್ಕೊಂಡಿದೆ ನೋಡಿ. ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 1/2 ಆಚೆ ಇರುತ್ತೆ, ಎಲ್ಲ ಇದು -3 ಆಗುತ್ತೆ, ಇದು +2 +4 -2 ಆಗ್ಬಿಡುತ್ತೆ. ಕನ್ಸಿಡರ್ ದ ಸಿಸ್ಟಮ್ ಆಫ್ ಈಕ್ವೇಶನ್ಸ್. ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಕೊಟ್ಟಿದ್ದಾನೆ. ದ ಸಿಸ್ಟಮ್ ಆಸ್ ಅಂತ ಕೇಳಿದಾನೆ. ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಫೈಂಡ್ ದ ಡಿಟರ್ಮಿನೆಂಟ್ ಅಣ್ಣ. ಏನಡ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು, ಆಮೇಲೆ ಮುಂದದ್ದು ಮಾತಾಡೋಣ. ಸೊ ಫಸ್ಟ್ ಆಫ್ ಆಲ್ ಯು ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್. ಡಿಟರ್ಮಿನೆಂಟ್ ಕಂಡುಹಿಡೋಣ. ಡಿಟರ್ಮಿನೆಂಟ್ ಕಂಡಿದೆ. ಸೊ ಏನಾಗುತ್ತೆ, 3 - 2 3 ಆಗುತ್ತೆ, ಇದು 2 1 -1 ಆಗುತ್ತೆ, ಅಂಡ್ ದಿ ಸಿಸ್ಟಮ್ಗೆ 4 - 3 2 ಆಗುತ್ತೆ. ಇದ್ರದ್ದು ಎಕ್ಸ್ಪ್ಯಾನ್ಷನ್ ಮಾಡಿಬಿಡಿ. ಫಸ್ಟ್ ಆಫ್ ಆಲ್ ಎಕ್ಸ್ಪ್ಯಾನ್ಷನ್ ಮಾಡಿ. ಇಲ್ಲ. ಸೊ 3 ಇಂಟು ನೋಡಿ 2 - 3 ಆಗ್ಬಿಡುತ್ತೆ, +2 ಇಂಟು ಅಲಾಂಗ್ R1 ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೀನಿ, +2 ಇಂಟು ಇದೋಯ್ತು 2 2 4 4 + 4 4 + 4 ಆಗುತ್ತೆ, +3 ಇಂಟು ಇದೋಯ್ತು -6 -4 ಆಗುತ್ತೆ, -6 -4. So which is equal to, so 3 into -1 plus 2 into 8 plus 3 into -10. So finally this will be -3 plus 16 minus 30. So probably this will be not equal to 0. ಅಲ್ವಾ? ಅಂದ್ರೆ ನಿಮ್ಗೆ ಆನ್ಸರ್ ಏನ್ ಬಂತು, ನಿಮ್ಗೆ ಏನೋ ಒಂದು ಆನ್ಸರ್ ಬಂತು, ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಡಿಟರ್ಮಿನೆಂಟ್ ಕಂಡಿಡ್ದಲ್ಲ, ಅದು ನಾನ್ ಝೀರೋ ಬಂತು ಅಂದ್ರೆ ಎ ಇನ್ವರ್ಸ್ ಎಕ್ಸಿಸ್ಟ್, ಅಂದ್ರೆ ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಅಂತ ಹೇಳಿದೀನಿ ಸ್ಟಾರ್ಟಿಂಗ್ ಅಲ್ಲೇನೆ. ಯೂನಿಕ್ ಸೊಲ್ಯೂಷನ್ ಅಲ್ವಾ? ಯೂನಿಕ್ ಸೊಲ್ಯೂಷನ್ ನೋಡಿ. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಯೂನಿಕ್ ಸೊಲ್ಯೂಷನ್. ಡಿಟರ್ಮಿನೆಂಟ್ ಏನಾದ್ರೂ ಈಕ್ವಲ್ ಟು 0 ಬಂತು ಅಂದ್ರೆ ದೆನ್ ಫರ್ದರ್ ವಿ ವಿಲ್ ಥಿಂಕ್. ಓಕೆನಾ? ನೋ ಸೊಲ್ಯೂಷನ್ ಬರ್ಬೋದು, ಇಲ್ಲ ಇನ್ಫಿನಿಟಿ ಬೇರೆ ಸೊಲ್ಯೂಷನ್ ಬರ್ಬೋದು. ಅದು ಡಿಪೆಂಡ್ಸ್ ಆಗೋದು ಅಡ್ಜಾಯಿಂಟ್ ಎ ಇಂಟು ಬಿ ಮೇಲೆ. ಯೂಶಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಡ್ಜಾಯಿಂಟ್ ಎ ಇಂಟು ಬಿ ಮಾಡಕ್ ಹೋಗಲ್ಲ, ಅದು ಥಿಯರಿನಲ್ಲಿ ಯೂಸ್ ಮಾಡ್ತೀವಿ ಅಷ್ಟೇ. ನಾವು ಇನ್ನೊಂದು ಕ್ರಾಮರ್ ರೂಲ್ ಅಂತ ಇದೆ, ಅದನ್ನ ಯೂಸ್ ಮಾಡಿ ನಾವು ಸಿಇಟಿ ನಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಓಕೆನಾ? ಅಲ್ಲಿ ಇನ್ ಡೀಟೇಲ್ ಹೇಳ್ಕೊಡ್ತೀನಿ. ಸೊ ಇಟ್ ಹ್ಯಾಸ್ ಎ ಯೂನಿಕ್ ಸೊಲ್ಯೂಷನ್ ಅಂತ ಹೇಳ್ಬೇಕು ನೀವು. ಸೊ a² - 4a + i is equal to the inverse of a. ಓಕೆನಾ? ಈ ತರ ಕ್ವಶನ್ 4 ಮಾರ್ಕ್ಸ್ ಕೊಡೋದು ನಿಮ್ಗೆ. ಓಕೆ, ಸೊ ನಿಮ್ಗೆ ಇನ್ವರ್ಸ್ ಬೇಕಲ್ವಾ? a² - 4a + i is equal to 0 ಅಂತಮ್ಮ ಬರ್ಕೋ. ನೋಡಿ, ಇನ್ವರ್ಸ್ ಬೇಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ಆ i ಟರ್ಮ್ ಏನಿದೆ ಅದನ್ನ ಅಲ್ಲೇ ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲ ಆ ಕಡೆ ತಗೊಂಡು ಹೋಗ್ಬೇಕು. ಸೊ i is equal to ಏನಾಗುತ್ತೆ, -4a ಆ ಕಡೆ ಹೋದ್ರೆ +4a ಆಗುತ್ತೆ, -a² ಆಗುತ್ತೆ. ಮಲ್ಟಿಪ್ಲೈ ಬೈ a ಇನ್ವರ್ಸ್ ಮಾಡಬೇಕು ಥ್ರೂಔಟ್ ದಿ ಈಕ್ವೇಶನ್. a ಇನ್ವರ್ಸ್ ಜೊತೆ i ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ a ಇನ್ವರ್ಸ್ ಓನ್ಲಿ. a ಇನ್ವರ್ಸ್ ಇಸ್ ಈಕ್ವಲ್ ಟು a ಇಂಟು a ಇನ್ವರ್ಸ್ ಏನಾಗುತ್ತೆ, i ಬರುತ್ತೆ. ಓಕೆ, 4i ಆಗುತ್ತೆ. ಇಸ್ ಇಟ್ ಕರೆಕ್ಟ್? ಆಪ್ಷನ್ 4 ಇಲ್ಲ ಅಲ್ಲಿ. ಓಕೆನಾ? ಮೈನಸ್ a ಇನ್ವರ್ಸ್ ಇಂಟು a ಏನಾಗುತ್ತೆ ಅಂದ್ರೆ a ಬರುತ್ತೆ, 4i - a. ಪ್ರಾಬ್ಲಿ ದಿಸ್ ವಿಲ್ ಬಿ ಕರೆಕ್ಟ್. 4i - a ಬರುತ್ತೆ, 4i - a ಬರುತ್ತೆ. ಕರೆಕ್ಟ್ ಅಲ್ವಾ? ಎಲ್ಲ ಕರೆಕ್ಟ್ ಆಗಿದೆ. ಎಸ್, ಇಟ್ ಇಸ್ ಕರೆಕ್ಟ್. Next, the area of triangle is 35 square units with vertices to then k value ಕೇಳಿದಾನೆ. ಸೊ ನಿಮ್ಗೆ ಗೊತ್ತಿದೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ, ನಿಮ್ಗೆ ಗೊತ್ತಿದೆ, ಆಫ್ ಟೈಮ್ಸ್ ದಿ x1 y1 1 x2 y2 1. ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಿರ್ಬೇಕಪ್ಪ. x3 y3 1 ಆಗುತ್ತೆ. ಸೊ ಏರಿಯಾ ಅವನೇ ಕೊಟ್ಬಿಟ್ಟಿದ್ದಾನೆ. ಎಷ್ಟಿದೆ, ಎಷ್ಟು ಅಂತ ಕೊಟ್ಟಿದ್ದಾನೆ, 35 ಅಂತ ಕೊಟ್ಟಿದ್ದಾನೆ. ಮತ್ತೆ ಏರಿಯಾ ತಗೋಬೇಕಾದ್ರೆ ನಿಮಗೆ ಹೇಳ್ಕೊಟ್ಟಿರ್ತಾರೆ ಪ್ಲಸ್ ಆರ್ ಮೈನಸ್ ತಗೋಬೇಕು ಅಂತ. +or-35 ದಟ್ ಈಸ್ ಈಕ್ವಲ್ ಟು 1/2 ಟೈಮ್ಸ್. ಈಗ ಅದನ್ನ ಹಾಕೊಳ್ಳಿ, 2 - 6 1 5 4 1 k 4 1. ವರ್ಟೈಸ್ ಹೆಂಗ್ ಕೊಟ್ಟಿದ್ದಾನೆ ಅದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ +or-35 ಇಂಟು 2 ಎಷ್ಟಾಗುತ್ತೆ, 70, ರೈಟ್? 70. ದಟ್ ಈಸ್ ಈಕ್ವಲ್ ಟು ಎಕ್ಸ್ಪ್ಯಾಂಡ್ ಇಟ್. ಅಲ್ಲ, ಫಸ್ಟ್ ಓನ್ಲಿ ಎಕ್ಸ್ಪ್ಯಾಂಡ್ ಇಟ್. ಇಟ್ ಇಸ್ 2 ಇಂಟು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀನಿ, 4 - 4 ಆಗುತ್ತೆ. ಇಟ್ ವಿಲ್ ಬಿ 0 +6 ಆಗುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಆಗ್ಬಿಡುತ್ತೆ. +6 ಇಂಟು ಇದೋಯ್ತು 5 - k ಆಗುತ್ತೆ. 5 - k ದೆನ್ +1 ಇಂಟು 1 ಇದೋಯ್ತು 20 - 4k ಆಗುತ್ತೆ. 20 - 4k. ಸಿಂಪ್ಲಿಫೈ ದಿಸ್ ವಿಲ್ ಬಿ +or-70. ದಿಸ್ ಇಸ್ ಈಕ್ವಲ್ ಟು, ಇನ್ನೊಂದು ಏನ್ ಗೊತ್ತಾ, +or- ಬಂದಿದೆ ಅಂತಂದ್ರೆ ಯು ವಿಲ್ ಗೆಟ್ 2 ವ್ಯಾಲ್ಯೂಸ್. ಓಕೆನಾ? ಸೊ ಅಂದ್ರೆ ಡೆಫಿನೆಟ್ಲಿ ಇದಾಗಲ್ಲ ಇವೆರಡರಲ್ಲಿ ಒಂದು ಆನ್ಸರ್ ಆಗುತ್ತೆ. ನೋಡೋಣ, ಆಯ್ತು. ಓಕೆನಾ? 6 5 6 30 ಅಲ್ವಣ್ಣ, 30 - 6k ಅಂಡ್ +20 ಪಕ್ಕದ ಮನೆ ಅಂಕಲ್ -4k. ಓಕೆ,
Now plus or minus 70 is equal to, simplify this, minus 6k minus 4k minus 10k see 50 is minus 10k plus 50, right? It is plus 50. Okay, 50 ಈ ಕಡೆ ತಗೊಂಡ್ಬಂದ್ಬಿಡಿ, minus 50 ಆಗುತ್ತೆ. ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಫೈನಲಿ, ಇಲ್ಲಾಂದ್ರೆ ಡೂ ಒನ್ ಥಿಂಗ್, minus 10k ಈ ಕಡೆ ತಗೊಂಡ್ಬಂದಿ. ಓಕೆ, ಅದು ಪ್ಲಸ್ 10k ಆಗ್ಬಿಡುತ್ತೆ. ಸೊ 10k ವಿಲ್ ಬಿ ಈಕ್ವಲ್ ಟು 50 ಪ್ಲಸ್ ಆರ್ ಮೈನಸ್ 70 ಆಗ್ಬಿಡುತ್ತೆ. ಈ ಪ್ಲಸ್ ಆರ್ ಮೈನಸ್ 70 ಆ ಕಡೆ ತಗೊಂಡೋಗಿ, ಪ್ಲಸ್ ಆರ್ ಮೈನಸ್ ಆ ಕಡೆ ಹೋದ್ರೆ ಅಲ್ಲೂ ಪ್ಲಸ್ ಆರ್ ಮೈನಸ್ ಆಗುತ್ತೆ. ಇನ್ಫ್ಯಾಕ್ಟ್ ಸಿಂಪ್ಲಿ ಟೆಕ್ನಿಕಲಿ ಹೇಳ್ಕೊಂಡು ಮೈನಸ್ ಆರ್ ಪ್ಲಸ್ ಆಗುತ್ತೆ. ಮೈನಸ್ ಆರ್ ಪ್ಲಸ್, ಪ್ಲಸ್ ಆರ್ ಮೈನಸ್ ಬೋತ್ ಆರ್ ಸೇಮ್. ಓಕೆ, ಸೊ ನಾವು ಕೆ ವಿಲ್ ಬಿ ಈಕ್ವಲ್ ಟು 50, 1 ತಗೊಂತೀನಿ ಫಸ್ಟ್, 70/10 ಆಗುತ್ತೆ. ಇನ್ನೊಂದು ಕೆ ವಿಲ್ ಬಿ 50 ಮೈನಸ್ 70/10 ಆಗುತ್ತೆ. ಇವೆರಡು ವ್ಯಾಲ್ಯೂಸ್ ಆಗುತ್ತೆ, ನೋಡ್ಕೊಂತ ಹೋಗಿ. 50 ಪ್ಲಸ್ 70 120, 120/10 ಅಂದ್ರೆ 12 ಬರುತ್ತೆ, ಪ್ಲಸ್ 12 ಬರುತ್ತೆ, ಇದು -2 ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಎಸ್, ಏರಿಯಾ ಆಫ್ ಟ್ರಯಾಂಗಲ್, ಇದನ್ನ ಹೋಮ್ ವರ್ಕ್ ಕೊಡ್ತೀನಿ. ಇದು ಹೋಮ್ ವರ್ಕ್, ಇದನ್ನ ನೀವು ಮಾಡಿ. ಎಲ್ಲ ನಾನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಳೋಣ, ಸಿಂಪಲ್ ಪ್ರಾಬ್ಲಮ್ ಇದು. ಆಕ್ಚುಲಿ ಬೋರ್ಡ್ ಅಲ್ಲಿ ಇದೆ 0,8, ಪ್ರಾಬ್ಲಿ 0,8 ಬರುತ್ತೆ ಅನ್ಕೊಂತೀನಿ. ಪ್ರಾಬ್ಲಿ 0,8 ಇದು ಬೋರ್ಡ್ಸ್ ಅಲ್ಲಿ ತುಂಬಾ ಸರಿ ಟೆಸ್ಟ್ಗೂ ಎಕ್ಸಾಮ್ಸ್ಗೂ ಎಲ್ಲ ಇದನ್ನ ಹಾಕೊಂಡು ಉಜ್ಜಿರ್ತಾರೆ ಚೆನ್ನಾಗೆ. ಓಕೆನಾ, ಕಾಲೇಜ್ಗಳಲ್ಲ, ಅದನ್ನೇ ಮಾಡಿ. ಸೊ ಇನ್ ದ ಮೆಟ್ರಿಕ್ಸ್ ಇಕ್ವೇಶನ್ ax is equal to b, determinant a is equal to 0 and determinant adjoint a into b is equal to 0, then the system of equations have ಅಂತ ಹೇಳಿದ್ರೆ, have ಇದು ಕನ್ಸಿಸ್ಟೆನ್ಸಿ ಬಗ್ಗೆ ಅಲ್ಲ, ಸೊಲ್ಯೂಷನ್ಸ್ ಬಗ್ಗೆ. ನೋಡಿ, ಯಾವತ್ತೇ ಆಗ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಇವೆರಡು ಕಂಡೀಷನ್ ಹೋಲ್ಡ್ ಆದ್ರೆ, ಡಿಟರ್ಮಿನೆಂಟ್ ಏನಾದ್ರೂ 0 ಬಂದು, ಅಡ್ಜಾಯಿಂಟ್ ಏನಾದ್ರೂ 0 ಬಂದು, ಎರಡು 0 ಬಂತು ಅಂತ ಅಂದ್ರೆ ನಿಮ್ಗೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೇಕು. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ನೀವು ಹೇಳ್ಬೇಕಾಗತ್ತೆ. ಇದು ಕಂಡೀಷನ್. ನೆನ್ಪಿರ್ಲಿ ನಿಮ್ಗೆ ಎರಡ್ ತರ, ಒಂದು ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ಬೇಕಾದ್ರೆ ಬೇರೆ ಥಿಯರಿಟಿಕಲಿ ಹೇಳ್ತೀವಿ. ಓಕೆನಾ, ಎಷ್ಟು ನಂಬರ್ ಆಫ್ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದನ್ನ ಹೇಳ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಂಡ್ಬಿಡಿ ನೀವು. ಇಷ್ಟೇ ಬೇಕಾರದ್ ನಿಮ್ಗೆ. ಡಿಟರ್ಮಿನೆಂಟ್ ಎ ಏನಾದ್ರೂ ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ಯೂನಿಕ್ ಸೊಲ್ಯೂಷನ್. ಓಕೆ, ಇದು ಒಂದ್ ಕೇಸು. ಎರಡನೇ ಕೇಸು, ಡಿಟರ್ಮಿನೆಂಟ್ ಎ 0 ಬಂತು ಅಂತ ಅಂದ್ರೆ ಅಂಡ್ ಅಡ್ಜಾಯಿಂಟ್ ಎ ಇಂಟು ಬಿ ನಿಮ್ಗೆ ನಾಟ್ ಈಕ್ವಲ್ ಟು 0 ಬಂತು ಅಂದ್ರೆ ದಿಸ್ ಇಂಪ್ಲೈಸ್ ನೋ ಸೊಲ್ಯೂಷನ್. ಮೂರನೇದು, ಡಿಟರ್ಮಿನೆಂಟ್ 0 ಬಂದು ಅಂಡ್ ಅಡ್ಜಾಯಿಂಟ್ ಎ ಇಂಟು ಬಿ ಇದು 0 ಬಂತು ಅಂದ್ರೆ ಇನ್ಫೈನೈಟ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಈ ಮೂರು ಕಂಡೀಷನ್ ಕರೆಕ್ಟ್ ನೆನ್ಪಿದ್ರೆ ಸಾಕು, ಬೇರೆ ಇನ್ನೇನು ಬೇಡ. ಎರಡು ಕಂಡೀಷನ್ ಕೊಟ್ಟಿದ್ದಾನೆ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇಸ್ ದ ಕರೆಕ್ಟ್ ಆನ್ಸರ್. ಅಷ್ಟೇ ಹೇಳ್ತಾವ, ಇನ್ನೇನಿಲ್ಲ. ಎ ಅಂಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3, ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ಬಿ ಕೊಟ್ಟಿದ್ದಾನೆ, 3ab ಕೇಳಿದಾನೆ. ಡಿಟರ್ಮಿನೆಂಟ್ 3ab ಕೇಳಿದಾನೆ ಅಲ್ವೇನಪ್ಪ? ನೋಡಿ, ಫಸ್ಟ್ ಆಫ್ ಆಲ್ ಈ ಡಿಟರ್ಮಿನೆಂಟ್ ಆಫ್ ಇಂದ 3 ನ ಆಚೆ ತೆಗಿರಿ. 3 ನ ಆಚೆ ತೆಗೆದ್ರೆ ಆರ್ಡರ್ ಏನಿದೆ 3 ಇದೆ, ಪವರ್ 3 ಬರುತ್ತೆ, ಇಂಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ. ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ ಪ್ರಾಪರ್ಟಿನ, ಸ್ಪ್ಲಿಟ್ ಮಾಡ್ಬೋದು ಈಗ, ಡಿಟರ್ಮಿನೆಂಟ್ ಎ ಡಿಟರ್ಮಿನೆಂಟ್ ಬಿ ಅಂತ. ಎಸ್, 3 3 9 9 3 27 ಇಂಟು ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ ಎಷ್ಟು 5, ಡಿಟರ್ಮಿನೆಂಟ್ ಬಿ ಕೊಟ್ಟಿದ್ದಾನೆ 3, 5 3 15, 27 15 ತುಂಬಾ ದೊಡ್ಡ ನಂಬರೇ ಬರ್ಬೇಕದೀಗ. ಫಸ್ಟ್ ಆಫ್ ಆಲ್ ಹೆಂಗ್ ಲೆಕ್ಕಾಗಣ? 27 3 ಅಲ್ಲ, 5 3 15 15 ಇಂಟು 27 ಮಾಡಿದ್ರೆ 27 ಅಂದ್ರೆ ಒಂದು 405 ಬರುತ್ತೆ. ಓಕೆನಾ, ಲೆಕ್ಕ ಹಾಕಿ ನೋಡಿ, 405 ಬರುತ್ತೆ. ಓಕೆನಾ, 405 ಬರುತ್ತೆ. ಯಾಕಂದ್ರೆ ಇವೆರಡು ತುಂಬಾ ಚಿಕ್ಕ ಇದಾವೆ, ಇದು ತುಂಬಾ ದೊಡ್ಡದಿದೆ. ಎ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 such that a into adjoint a is equal to 10i, then adjoint a, determinant of adjoint a. ನಮ್ಮ ಹತ್ರ ಒಂದು ಪ್ರಾಪರ್ಟಿ ಯಾವಾಗಲೇ ಹೇಳಿದ್ದೆ, a into adjoint a is equal to determinant a into i. ಇದೊಂದು ಸ್ಕೇಲರ್ ಮ್ಯಾಟ್ರಿಕ್ಸ್ ಬರುತ್ತೆ ಅಂತ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಅಲ್ವಾ? ಅಂದ್ರೆ ನಮಗೆ ಕೇಳಿರೋ ಕ್ವಶನ್ ಏನಪ್ಪಾ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ. ಓಕೆನಾ, ಆರ್ಡರ್ ಏನ್ ಕೊಟ್ಟಿದ್ದಾನೆ? ಆರ್ಡರ್ 3 ಅಂತ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ is equal to determinant a whole power n minus 1 ಅಂದ್ರೆ ಸ್ಕ್ವೇರ್ ಬಂದ್ಬಿಡುತ್ತೆ. 3 - 1 is 2 ಬಂದ್ಬಿಡುತ್ತೆ. ಈಗ ನನ್ನ ಪ್ರಶ್ನೆ ಬಂದ್ಬಿಟ್ಟು ಏನಾಗುತ್ತೆ ಈಗ, ಡಿಟರ್ಮಿನೆಂಟ್ ಎ ಬೇಕಲ್ವಾ? ಡಿಟರ್ಮಿನೆಂಟ್ ಎ ಎಲ್ಲಿಂದ ಹುಡುಕೊಂತೀಯಪ್ಪ ಈಗ ನೀವು? ಡಿಟರ್ಮಿನೆಂಟ್ ಹೆಂಗ್ ಹುಡುಕ್ಬೇಕಂತ ಅಂದ್ರೆ ಅವನೇ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ is equal to ವಾಟ್? ಅವನು 10i ಅಂತ ಕೊಟ್ಟಿದ್ದಾನೆ. 10i ಅಂತ ಕೊಟ್ಟಿದ್ದಾನೆ ಅಂತಂದ್ರೆ ವಿಚ್ ಇಂಪ್ಲೈಸ್ ಡಿಟರ್ಮಿನೆಂಟ್ ಬಂದ್ಬಿಟ್ಟು 10 ಅಂತ ಕೊಟ್ಟಿದ್ದಾನೆ ಅಂತ.
ಡಿಟರ್ಮಿನೆಂಟ್ 10 ಆದ್ರೆ 10 ಸ್ಕ್ವೇರ್ ಏನಾಗುತ್ತೆ? ಇಟ್ ವಿಲ್ ಬಿ 100. 100 is the correct answer. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳಿದಾನೆ. ಇದರಲ್ಲಿ ಯಾವುದು ಟ್ರೂ ಅಲ್ಲ ಅಂತ ಕೇಳಿದಾನೆ. ಪಾಸ್ ಮಾಡಿ ಆನ್ಸರ್ ಮಾಡೋಕೆ ಟ್ರೈ ಮಾಡಿ. ಸಾಲ್ವ್ ಮಾಡ್ಬೇಕಂತಮ್ಮ, ಸಾಲ್ವ್ ಮಾಡಿಲ್ಲ ಅಂತ ಅಂದ್ರೆ ಏನೂ ಆಗಲ್ಲ. ಕಷ್ಟ ಪಡ್ಬೇಕು, ಕಷ್ಟಪಟ್ರೆ ಸುಖ ಉಂಟು. ಓಕೆನಾ? ನೆನ್ನೆ ಇನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೀನಿ, ಲೈಫ್ ಈಸ್ ಆಲ್ ಅಬೌಟ್ ಚೌಚೌ ಬಾತ್. ಓಕೆ, ಯಾವ ಬಾತ್ ತಿಂತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್. A square matrix A is to be singular if A is equal to 0. ಅಣ್ಣ A is equal to ಅಂತ A 0 ಅಲ್ಲ, ಡಿಟರ್ಮಿನೆಂಟ್ 0 ಅಂತ ಕೊಡಬೇಕು. ಹಂಗಾಗಿ ದಿಸ್ ಈಸ್ ನಾಟ್ ಕರೆಕ್ಟ್. ಇದೇ ಕರೆಕ್ಟ್ ಅಲ್ಲ. ಆಯ್ತು, ಬೇರೆ ನೋಡೋಣ. ಎಲಿಮೆಂಟ್ if elements of row are multiplied with cofactors of any other row, then their sum is 0. ಇದು ಕರೆಕ್ಟ್ ಇದೆ. ಓಕೆ, ಅಂದ್ರೆ ಇದರ ಅರ್ಥ ಕೋಫ್ಯಾಕ್ಟರ್ಸ್ ನ ನೋಡಿ, ಇದನ್ನ PUC ಬೋರ್ಡ್ಸ್ ಅಲ್ಲಿ ಓದಿರ್ತೀರಾ. A11 ಕ್ಯಾಪಿಟಲ್ A11 ಎಲಿಮೆಂಟ್ ವಿತ್ ಇಟ್ಸ್ ಕೋಫ್ಯಾಕ್ಟರ್. ಓಕೆನಾ? ಎಲಿಮೆಂಟ್ಸ್ ವಿತ್ ಇಟ್ಸ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್. ಯಾವತ್ತೂ ಕೂಡ ಆನ್ಸರ್ ಏನ್ ಬರುತ್ತೆ? ಸಾರಿ, ಇದು ನಿಮ್ಗೆ ಆನ್ಸರ್ ಡಿಟರ್ಮಿನೆಂಟ್ ಬಂದ್ಬಿಡುತ್ತೆ. ಇದು ನಿಮ್ಗೆ ಆನ್ಸರ್ ಡಿಟರ್ಮಿನೆಂಟ್. ಎಲಿಮೆಂಟ್ಸ್ ವಿತ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಯಾವ್ದಾದ್ರು ರೋ ಅಥವಾ ಯಾವ್ದೊಂದು ಕಾಲಮ್ ತಗೊಂಡ್ರೆ ಆನ್ಸರ್ ಡಿಟರ್ಮಿನೆಂಟ್ ಬರುತ್ತೆ. ಅದೇ ನೀವು ಡಿಫ್ರೆಂಟ್ ರೋ ತಗೊಂಡ್ಬಿಟ್ರೆ ಆನ್ಸರ್ 0 ಬಂದ್ಬಿಡುತ್ತೆ. ದಿಸ್ ಇಸ್ ಕರೆಕ್ಟ್. ಸೇಮ್ ರೋ ತಗೊಂಡ್ರೆ ನೋಡಿ, ಈಗ 1 1 1 1 1 2 1 2 1 3 1 3 ಸೇಮ್ ಇದ್ರೆ ಡಿಟರ್ಮಿನೆಂಟ್, ಡಿಫ್ರೆಂಟ್ ಇದ್ರೆ 0. ಇಷ್ಟೇ ನೆನ್ಕೊಳ್ಳಿ. ಸೇಮ್ ಇದ್ರೆ ಡಿಟರ್ಮಿನೆಂಟ್, ಡಿಫ್ರೆಂಟ್ ಇದ್ರೆ 0. ಇದು ಕರೆಕ್ಟ್. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಇನ್ವರ್ಟಿಬಲ್ ಇಫ್ ಓನ್ಲಿ ಇಫ್ ಎ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ಮತ್ತೆ ಇದು ರಾಂಗ್ ಇದೆಯಲ್ಲ. ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಬಬಲಿ is said to be singular if ಡಿಟರ್ಮಿನೆಂಟ್ ಅಂತ ಆಗಬೇಕಿತ್ತು ಅನ್ಸುತ್ತೆ. ಇದು ಡಿಟರ್ಮಿನೆಂಟ್ ಹಾಕೊಂಡ್ಬಿಡಿ. ಓಕೆ, ಎ ಅಲ್ಲ, ಅದು ಡಿಟರ್ಮಿನೆಂಟ್. ಎ ಇಸ್ ಈಕ್ವಲ್ ಟು 0, ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0 ಅಂದ್ರೆ ಎ ಇಸ್ ಈಕ್ವಲ್ ಟು 0 ಅನ್ನೋದು ನಾಟ್ ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆನಾ? ಪಾರ್ಷಿಯಲಿ ಕರೆಕ್ಟ್ ಆಗ್ಬಿಡುತ್ತೆ. ಹಂಗಾಗಿ ಇದು ತಪ್ಪಿದೆ ನೋಡಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಇನ್ವರ್ಟಿಬಲ್ ಇಫ್ ಓನ್ಲಿ ಇಫ್ ಎ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ಇನ್ವರ್ಟಿಬಲ್ ಆಗ್ಬೇಕಂತ ಅಂದ್ರೆ ನಾನ್ ಸಿಂಗುಲರ್ ಆಗ್ಬೇಕು. ಅಂದ್ರೆ ಆಪ್ಷನ್ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆ, ದಿಸ್ ಇಸ್ ಆಲ್ಸೋ ಕರೆಕ್ಟ್, ದಿಸ್ ಆಲ್ಸೋ ಕರೆಕ್ಟ್. ಅಂಡ್ ಇದು ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಟು ಬಿ ನಾನ್ ಸಿಂಗುಲರ್ ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0. ಕರೆಕ್ಟ್ ಇದೆ. ದಿಸ್ ಇಸ್ ನಾಟ್ ಇನ್ಕರೆಕ್ಟ್. ಇನ್ನು ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರ್ತಿದಾವೆ ನೋಡೋಣ. ಮೆಟ್ರಿಕ್ಸ್ ಕೊಡಿದಾನೆ, ಈಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಡಿದಾನೆ. ಈ ಮೆಟ್ರಿಕ್ಸ್ ಹೆಂಗ್ ಕೊಡಿದಾನೆ? ಇದು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತೆ ಅಂತಂದ್ರೆ ಮಾಡುವ ಅಷ್ಟೇ. ಡಿಟರ್ಮಿನೆಂಟ್ ಕಂಡುಹಿಡಿರಿ. ಸೊ ಯು ಜಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ದಿಸ್. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು ವಾಟ್? ಡಿಟರ್ಮಿನೆಂಟ್ ಕಂಡುಹಿಡಿರಿ. 1 into, I want to expand this by taking first column. 1 into 2 1s are 2, 2 minus 1 is to 1. ಡೈರೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಮೈನಸ್ 1 into ಇದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಇದು ಪ್ಲಸ್ ಮೈನಸ್ ಪ್ಲಸ್, ಇದೇನ್ ಬಿಟ್ಬಿಡಿ, 0 ಇದೆಯಲ್ಲ, ಇದೋಯ್ತು. 2 minus 1. 2 minus 1 is what? 1. 1 1 1 1. ಸೊ ಆನ್ಸರ್ ಏನ್ ಬಂತು? 0 ಬಂತು. ಇದು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತೆ. ದಿಸ್ ಇಸ್ ಟ್ರೂ. ಸಿಂಗುಲರ್ ಮ್ಯಾಟ್ರಿಕ್ಸ್ ಅನ್ನೋದು ಕರೆಕ್ಟ್ ಇದೆ, ಟ್ರೂ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಸಿಂಗುಲರ್ ಇಫ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0. ಕರೆಕ್ಟ್ ಇದೆ. ದಿಸ್ ಇಸ್ ಆಲ್ಸೋ ಟ್ರೂ. ಓಕೆನಾ? ದಿಸ್ ಇಸ್ ಆಲ್ಸೋ ಟ್ರೂ. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಿಟರ್ಮಿನೆಂಟ್ 0 ಬರಬೇಕು. ಸೊ ಇದು ಕರೆಕ್ಟ್. ಅಂಡ್ ದಿಸ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ ಕೂಡ. 1 is true and 2 is true and ಹಿಂಗ್ ಬರುತ್ತೆ. ಎರಡೂ ಕೂಡ ಕರೆಕ್ಟ್. ಅಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ಸ್ ದ ಸ್ಟೇಟ್ಮೆಂಟ್ 1 ಕರೆಕ್ಟ್ಲಿ ಅಂತ ಹೇಳ್ಬೋದು ನಾವು. ಓಕೆನಾ? ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಎಸ್. ಅಸರ್ಷನ್ ಅಂಡ್ ರೀಸನ್ ಕ್ವಶನ್. ಇಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, if A is a square matrix of order 2 and determinant A is 3, determinant of adjoint ಕೇಳಿದಾನೆ. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಏನಿರುತ್ತೆ ಫಾರ್ಮುಲಾ? ಡಿಟರ್ಮಿನೆಂಟ್ ಎ ಹೋಲ್ ಪವರ್ n minus 1. n minus 1 ಅಂತಾನೆ ಏನಿದೆ ಅಲ್ಲಿ? ಆರ್ಡರ್ ಎಷ್ಟಿದೆ? 2 ಇದೆ. ಆರ್ಡರ್ 2 ಅಂದ್ರೆ 2 minus 1 ಎಷ್ಟು? 1. ಸೊ ವಿಚ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎಷ್ಟು? 3. 3 ಪವರ್ 1 is what? 3. ಬಟ್ ನಮ್ಮ ಅಣ್ಣ ತಮ್ಮ ಏನ್ ಕೊಟ್ಟವನಿಲ್ಲಿ? 9 ಅಂತ ಕೊಟ್ಟಿದ್ದಾನೆ. ನನ್ಗೆ ಆನ್ಸರ್ 3 ಬರ್ದಿತ್ತು. ಹಂಗಾಗಿ ಇದೇನಿದು? ಇಟ್ ಇಸ್ ಫಾಲ್ಸ್. ಅಸರ್ಷನ್ ಇಸ್ ಫಾಲ್ಸ್. ರೀಸನ್ ನೋಡ್ತೋಗಿ. ಇಫ್ ಎ ಇಸ್ a square matrix of order n, then determinant of adjoint A is determinant A whole power n minus 1. It is correct statement. Yes, it is correct. It is true. False ಮತ್ತೆ true ಹುಡುಕ್ಬೇಕು ನಾನೀಗ. A is false and R is true. Option A is correct. ನಮಸ್ಕಾರ, ಒಳ್ಳೆದಾಗ್ಲಿ. Assertion ನೋಡೋಣ. The matrix A is equal to, then determinant A is equal to 0. ಅಣ್ಣ ಇದು ಎಂತ ಮ್ಯಾಟ್ರಿಕ್ಸ್? ನಾನು ಇವಾಗ ಇದನ್ನ ಹೇಳಿದೀನಿ ಲಾಸ್ಟ್ ಇದೇ ಇದ್ರ ಡಿಸ್ಕಸ್ ಮಾಡ್ಬೇಕಾರೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ವಾ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇಟ್ ಇಸ್ ಅ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹೆಂಗ್ ಹೇಳ್ತಿದ್ಯಾ ಸ್ಕ್ಯೂ ಸಿಮೆಟ್ರಿಕ್ ಅಂತ? ಡಯಾಗನಲ್ಸ್ ಏನಿದೆ ನೋಡು, 0 ಇದೆ. ನಾನ್ ಡಯಾಗನಲ್ಸ್ ಅಪೋಸಿಟ್ ಸೈನ್ ಅಲ್ಲಿ ಇದಾವೆ.
ಓಕೆನಾ. ಹಂಗಿತ್ತು ಅಂತಾನೆ ಡಿಟರ್ಮಿನೆಂಟ್ ಹಾಕಿದ್ರೆ ಆನ್ಸರ್ 0 ಬರುತ್ತೆ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಇದು ಕರೆಕ್ಟ್ ಇದೆ. ದಿಸ್ ಇಸ್ ಟ್ರೂ. ದಿಸ್ ಇಸ್ ಟ್ರೂ. Reason ನೋಡಿ, the determinant of a skew symmetric matrix is of odd order is 0. This is actually correct. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಡ್ ಆರ್ಡರ್ ಇದ್ರೆ this is not true in case of 2 cross 2. ಈವನ್ ನಂಬರ್ ಇದ್ರೆ ಬರೋದಿಲ್ಲ. ಆಡ್ ಆರ್ಡರ್ ಅಂದ್ರೆ ಯೂಶಲಿ 3 cross 3 ಕೊಡ್ತಾರೆ. 3 is an odd number, ಹಾಗಾಗಿ 0. ಆಡ್ ಆರ್ಡರ್ ಇದ್ರೆ 0 ಆಗುತ್ತೆ skew symmetric matrix. ಹಾಗಾಗಿ both are correct. A is true and R is true. Option A is again correct. Statement 1. If A is a square matrix of order 2, determinant A is 7, determinant 4A ಕೇಳಿದಾನೆ is 1 1 2 ಅಂತ ಕೇಳಿದಾನೆ. Let's see. And ಇದು ನೋಡಿ, ಸ್ಟೇಟ್ಮೆಂಟ್ ನೋಡಿ, ಡಿಟರ್ಮಿನೆಂಟ್ ಆಫ್ ಲ್ಯಾಂಬ್ಡಾ ಎ ಇಸ್ ಈಕ್ವಲ್ ಟು ನೋಡಿ, ಡಿಟರ್ಮಿನೆಂಟ್ ಆಚೆ ತೆಗೆದಾಗ ಏನಾಗುತ್ತೆ, ಪವರ್ n ಬರುತ್ತೆ. ಲ್ಯಾಂಬ್ಡಾ ಪವರ್ n ವೇರ್ n ಇಸ್ ದಿ ಆರ್ಡರ್ ಆಫ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಓಕೆನಾ. ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಇದು ಫಾರ್ಮುಲಾ ಕೂಡ ಅವನೇ ಕೊಟ್ಬಿಟ್ಟಿದ್ದಾನೆ. ಯೂಸ್ ದಟ್. ಓಕೆನಾ. ಡಿಟರ್ಮಿನೆಂಟ್ 4a ಏನಾಗುತ್ತೆ, ಈಗ 4 ನ ಆಚೆ ತೆಗಿತೀನಿ ಡಿಟರ್ಮಿನೆಂಟ್ ಇಂದ, ಅವಾಗ ಏನಾಗುತ್ತೆ 4 ಪವರ್ n ಬರುತ್ತೆ. ಆರ್ಡರ್ ಎಷ್ಟಿದೆ ಇಲ್ಲಿ, 2 ಇದೆ. ಓಕೆನಾ. 2 ಆಗುತ್ತೆ ಇಂಟು ಡಿಟರ್ಮಿನೆಂಟ್ ಎ, so which is equal to 4 16 ಆಗುತ್ತೆ. 16 ಡಿಟರ್ಮಿನೆಂಟ್ ಎಷ್ಟು ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ. 16 7s ಎಷ್ಟಾಗುತ್ತೆ, 1 1 2. ಕರೆಕ್ಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಟ್ರೂ. ಓಕೆನಾ. ಅಂಡ್ ದಿಸ್ ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಲ್ಸೋ. ಸ್ಟೇಟ್ಮೆಂಟ್ 2 ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಆಗುತ್ತೆ. ಅದರ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿಲ್ಲ, ಎರಡು ಟ್ರೂ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಎರಡು ಟ್ರೂ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಸ್ಟೇಟ್ಮೆಂಟ್ 1, the inverse of the matrix does not exist ಅಂತ ಕೇಳಿದ್ದಾರೆ. does not exist. First of all you find the determinant. 6 2s are 12, 6 2s are 4 is 12 ಅಂದ್ರೆ determinant ಏನ್ ಬಂತು, 0 ಬಂತು. ಎಸ್, determinant 0 ಬಂತು ಅಂದ್ರೆ inverse does not exist ಅಂತ. ಓಕೆ, inverse does not exist ಅಂತ ಅದು ಕರೆಕ್ಟ್ ಆಗಿ ಹೇಳಿದಾನೆ. ಹಾಗಾಗಿ this will be true. this will be true. The inverse of a singular matrix does not exist ಅಂತ ಇದೆ. ಹೌದು, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ determinant is equal to 0 ಅಲ್ವಾ, ಇದು ಟ್ರೂ. ಎರಡು ಟ್ರೂ ಆಗುತ್ತೆ. ಅಂದ್ರೆ ಡಿಟರ್ಮಿನೆಂಟ್ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ದ ಮೆಟ್ರಿಕ್ಸ್ ಶುಡ್ ಬಿ ನಾನ್ ಸಿಂಗುಲರ್, ನಾಟ್ ಈಕ್ವಲ್ ಟು 0 ಬರಬೇಕು. ಸಿಂಗುಲರ್ ಗೆ ಎಕ್ಸಿಸ್ಟ್ ಆಗಲ್ಲ. ಎರಡೂ ಕರೆಕ್ಟ್ ಆಗಿದೆ. ಆಪ್ಷನ್ ಬಿ ಆಗುತ್ತೆ. ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಕರೆಕ್ಟ್ ಎಕ್ಸ್ಪ್ಲನೇಷನ್. ಎಸ್. ಇಫ್ ಎ ಇಸ್ ಎ ಮೆಟ್ರಿಕ್ಸ್ ಆಫ್ ಆರ್ಡರ್ 3, then the number of minus in the determinant of fill in the blanks. ಈಗ if A is a matrix of order 3 cross 3, then the number of minus in determinant of order of A, determinant of A. ಓಕೆನಾ. ನೋಡಿ, ಮೈನರ್ಸ್ ಎಷ್ಟಿರ್ತವೆ ಅಂತ. ಅಣ್ಣ ನಿಮ್ಗೆ ಒಂದು ಅರ್ಥ ಮಾಡ್ಕೊಳ್ಳಿ, ನಂಬರ್ ಆಫ್ ಮೈನರ್ಸ್ ಯಾವಾದ್ರೂ ಕೇಳಿದ್ರೆ ನಂಬರ್ ಆಫ್ ಮೈನರ್ಸ್ ಎಷ್ಟಿರ್ತವೆ, ನಂಬರ್ ಆಫ್ ಮೈನರ್ಸ್ ಎಷ್ಟಿರ್ತವೆ ಅಂತ ಅಂದ್ರೆ 3 ಕ್ರಾಸ್ 3 ಮೆಟ್ರಿಕ್ಸ್ ಅಲ್ವಾ ಕೊಟ್ಟಿರೋದು ಅವನು. 3 3s ಎಷ್ಟಣ್ಣ, 9 ಮೈನರ್ ಇರ್ತಾವ ಅಷ್ಟೇ. ಅಣ್ಣ ಇದೇ ಕ್ವಶನ್ ಅವನು ಕೋಫ್ಯಾಕ್ಟರ್ ಎಷ್ಟಿರ್ತವೆ ಅಂತ ಕೇಳಿದ್ರೆ ಕೋಫ್ಯಾಕ್ಟರ್ 9. ಒಂದು 3 ಕ್ರಾಸ್ 3 ಮೆಟ್ರಿಕ್ಸ್ ಗೆ ಎಷ್ಟು ಮೈನರ್ ಗಳನ್ನ ಬರೀತಿಯಪ್ಪ, 9 ಬರೀತಿರ್ತಾನೆ. 9 ಪ್ರತಿಯೊಂದು ಎಲಿಮೆಂಟ್ ಗೂ ಒಂದೊಂದು ಮೈನರ್ ಇರುತ್ತೆ. ಓಕೆನಾ. ಮೈನರ್ ಇಸ್ ಎ ಡಿಟರ್ಮಿನೆಂಟ್ ಬೇಸಿಕಲಿ ಆಫ್ ಆರ್ಡರ್ n-1. ಓಕೆನಾ. ಅಂದ್ರೆ 2 ಕ್ರಾಸ್ 2 ಡಿಟರ್ಮಿನೆಂಟ್ ಬರ್ತವೆ, ಎಲ್ಲಾನು 9 ಬರ್ತವೆ ಅಂದ್ರೆ 9 ಮೈನರ್ ಗಳು ಇರ್ತವೆ ಅಂತ ಅಷ್ಟೇ. ಸೊ A is equal to Aj is square matrix of order 3. ಆರ್ಡರ್ 3 ಅಂತ ಕೊಟ್ಟಿದ್ದಾನೆ. ಎಸ್, ಡಿಟರ್ಮಿನೆಂಟ್ A ಕೊಟ್ಟಿದ್ದಾನೆ. ಅಂಡ್ Aj is a cofactor of all, cofactor of all, then 1 1. ಇದು ಆನ್ಸರ್ ಏನ್ ಬರುತ್ತೆ ಅಂತ ಕೇಳಿದೆ. ನೋಡು, ನಾನು ಅವಾಗಲೇ ಹೇಳ್ಕೊಟ್ಟೆ ನೋಡಿ, A11 ಅನ್ನೋದು A12 A13 ಅನ್ನೋದು ಫಸ್ಟ್ ರೋ ತಗೊಂಡಿದ್ದಾನೆ. ಓಕೆನಾ. ಅಂದ್ರೆ ಅವ್ ಎಲಿಮೆಂಟ್ಸ್, ಅವನ್ನ ಕೋಫ್ಯಾಕ್ಟರ್ ಜೊತೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಏನ್ ಬರುತ್ತೆ ಅಂತ ಕೇಳ್ತಿದ್ದಾನೆ. ಏನ್ ಬರುತ್ತೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಸೇಮ್ ಆ ಡಿಫ್ರೆಂಟ್ ಅಂತ ನೋಡ್ಬೇಕು. 1 1 ಇದೆ, 2 1 ಇದೆ. ಡಿಫ್ರೆಂಟ್ ಇತ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ 0 ಅಂತ ಹೇಳ್ಬೇಕು. ಸೇಮ್ ಇತ್ತು ಅಂತ ಅಂದ್ರೆ ಡಿಟರ್ಮಿನೆಂಟ್ ಅಂತ ಹೇಳ್ಬೇಕು. ಅರ್ಥ ಮಾಡ್ಕೊಳ್ಳಿ. ಇದೇ ಕ್ವಶನ್ ಅವನೇನಾದ್ರು ಹಿಂಗ್ ಕೊಟ್ಬಿಟ್ಟಿದ್ರೆ A11 ಕ್ಯಾಪಿಟಲ್ A11 ಪ್ಲಸ್ A12 ಕ್ಯಾಪಿಟಲ್ A12 ಪ್ಲಸ್ A13 ಕ್ಯಾಪಿಟಲ್ A13 ಆನ್ಸರ್ ಏನು ಅಂತ ಕೊಟ್ಟಿದ್ದಿದ್ರೆ ಅವನೇನಾದ್ರೂ ಆನ್ಸರ್ 0 ಆಗಿರಲ್ಲ. ಅವಾಗ ಡಿಟರ್ಮಿನೆಂಟ್ ಎ ಈಕ್ವಲ್ ಆಗಿರೋದು. ಡಿಟರ್ಮಿನೆಂಟ್ ಎ ಏನಾಗುತ್ತೆ, ಆನ್ಸರ್ 3 ಆಗ್ಬಿಡುತ್ತೆ. ಅವಾಗ 3 ಆಗೋದು. ಈ ತರ ಏನಾದ್ರು ಕ್ವಶನ್ ಕೊಟ್ರೆ ಅವಾಗ 3 ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೇಮ್ ಇದ್ರೆ 1 1 1 1 1 2 1 2 1 3 1 3 ಇದ್ರೆ ಡಿಟರ್ಮಿನೆಂಟ್ ಈಕ್ವಲ್ ಆಗಿರುತ್ತೆ. ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿರುತ್ತೋ ಅದು ಬರಿಬೇಕು. ಡಿಫ್ರೆಂಟ್ ಇದ್ರೆ ನೋಡಿ, 1 1 ಇದೆ, 2 1 ಇದೆ, 1 2 ಇದೆ, 2 2 ಇದೆ, 1 3 ಇದೆ, 2 3 ಇದೆ, ಬೇರೆ ತಾನೆ. ಸೊ ಹಂಗಾಗಿ ಅದು ಆನ್ಸರ್ 0 ಆಗುತ್ತೆ ಅಂತ. A is an invertible matrix of order 2, then A into A inverse ಅಂತ ಕೇಳಿದಾನೆ ಶಿಷ್ಯ. ಡಿಟರ್ಮಿನೆಂಟ್ ಆಫ್ A into A inverse ಬೇಕು. ಓಕೆನಾ. ನಮಗೆ ಪ್ರಾಪರ್ಟಿನೇ ಗೊತ್ತಿದೆ. ಇಫ್ ಯು ಮಲ್ಟಿಪ್ಲೈ ಎನಿ ಮ್ಯಾಟ್ರಿಕ್ಸ್ ವಿತ್ ಇಟ್ಸ್ ಇನ್ವರ್ಸ್, ಆನ್ಸರ್ ಏನ್ ಬರುತ್ತೆ, I ಬರುತ್ತಲ್ವಾ. ಡಿಟರ್ಮಿನೆಂಟ್ I ಅಲ್ವಾ. ಡಿಟರ್ಮಿನೆಂಟ್ I is always 1 ಅಲ್ವಾ.
ನೋಡಿ ನೆನಪಿಡ್ಲು ಆಫ್ ಎನಿ ಆರ್ಡರ್ ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಎನಿ nth ಆರ್ಡರ್ ಆಲ್ವೇಸ್ 1 ಆಗುತ್ತೆ. ಆರ್ಡರ್ 2 ನಾದ್ರೂ ಇರ್ಲಿ 3 ನಾದ್ರೂ ಇರ್ಲಿ ಡಿಟರ್ಮಿನೆಂಟ್ 1 ಬರುತ್ತೆ. ಸೊ ದ ಆನ್ಸರ್ ಇಸ್ ವಾಟ್? ಇಟ್ ವಿಲ್ ಬಿ 1. If A and B are square matrix of same order, determinant AB is equal to 16. Determinant A ಕೊಟ್ಟಿದ್ದಾನೆ, determinant B ಕೇಳಿದ್ದಾನೆ. So what is given there? It is determinant AB is equal to 16 ಕೇಳಿದಾನಲ್ಲ, ಕೊಟ್ಟಿದ್ದಾನಲ್ಲಪ್ಪ. ಇದನ್ನ ಹೆಂಗ್ ಬರೀಬಹುದು? ಬೈ ದ ಪ್ರಾಪರ್ಟಿ determinant A into determinant B is equal to 16 ಅಂತ ಬರೆಯೋಣ. ಡಿಟರ್ಮಿನೆಂಟ್ A ಕೊಟ್ಟಿದ್ದಾನೆ 16 ಅಣ್ಣ, 16 ಕರೆಕ್ಟ್ ಇದೆ. ಡಿಟರ್ಮಿನೆಂಟ್ A ಕೊಟ್ಟಿದ್ದಾನೆ ಎಷ್ಟು? 8 into determinant B is equal to 16 ಆಗುತ್ತೆ. So 8 ಒಂದಲ್ಲ 8 2 ಜಾ. So determinant B is equal to 2 ಆಗುತ್ತೆ. Determinant B is equal to it will be 2. Yes, ಕರೆಕ್ಟ್ ಇದೆಯಾ? ನಾನು ತಪ್ಪಿದ್ದೀನಾ? ಕರೆಕ್ಟ್ ಇದೆ. So A is a square matrix of order 2, adjoint A is 9, then determinant adjoint A is equal to 9 ಅಲ್ವಾ ಕೊಟ್ಟಿರೋದು. Determinant of adjoint A is 9 ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು? determinant A whole power ನೋಡಿ, ಆರ್ಡರ್ 2 n-1 ಅಂತಾರೆ 2 - 1 2 - 1 ಅಂದ್ರೆ 1 ಓಕೆನಾ, ಬರೀ ಅವಶ್ಯಕತೆ ಇಲ್ಲ. is equal to 9 ಅಷ್ಟೇ, ಸಿಂಪಲ್, ಏನು ಮಾಡಂಗೇ ಇಲ್ಲ ಓಕೆನಾ. ಸೊ 9. ಸೊ A is equal to ಕೊಟ್ಟಿದ್ದಾನೆ, ದೆನ್ 2A ಟ್ರಾನ್ಸ್ಪೋಸ್ ಅಂತ ಕೇಳಿದಾನೆ. ನೋಡಿ ಡಿಟರ್ಮಿನೆಂಟ್ ಆಫ್ 2A ಟ್ರಾನ್ಸ್ಪೋಸ್ ಅಂತ ಕೇಳಿದಾನೆ. ನಿಮಗೆ ಗೊತ್ತಿರಬೇಕು, ಈ ಡಿಟರ್ಮಿನೆಂಟ್ ನ ಆಚೆ ತೆಗೆದ್ರೆ 2 ನ ಆಚೆ ತೆಗೆದ್ರೆ ಏನಾಗುತ್ತೆ? 2 ಸ್ಕ್ವೇರ್ ಆಗುತ್ತೆ. ಇದು 2 × 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 2 ಸ್ಕ್ವೇರ್ ಆಗುತ್ತೆ. ಇಂಟು ಡಿಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್. ಜಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್. 2 ಸ್ಕ್ವೇರ್ is 4. ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿಸ್? ಡಿಟರ್ಮಿನೆಂಟ್ ಬಂದ್ಬಿಟ್ಟು 2 - 3 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -1. ಸೊ ವಿಚ್ ಇಸ್ ಈಕ್ವಲ್ ಟು -1 ವಿಚ್ ಇಸ್ ಈಕ್ವಲ್ ಟು -4. ಓಕೆ, ಇಟ್ ಇಸ್ -4. ಸರ್ ಇದು ಡಿಟರ್ಮಿನೆಂಟ್ ಅಲ್ವಾ ಸರ್ ನೀವು ಕಂಡುಹಿಡಿದಿದ್ದು? A ಟ್ರಾನ್ಸ್ಪೋಸ್ಗೂ ಅದನ್ನೇ ಹಾಕ್ತಿದ್ದೀರಲ್ಲ. ನಮ್ಮ ಹತ್ರ ಪ್ರಾಪರ್ಟಿ ಇದೆ, ಡಿಟರ್ಮಿನೆಂಟ್ ಆಫ್ A ಏನ್ ಬರುತ್ತೋ ಡಿಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ ಕೂಡ ಅದೇ ಬರುತ್ತೆ. ನಾನು ಫಸ್ಟ್ ಸ್ಲೈಡ್ ಅಲ್ಲೇ ಬರ್ದು ತೋರಿಸಿದೀನಿ. ಇಡೀ ಚಾಪ್ಟರ್ ಅಲ್ಲಿ ಏನೇನ್ ಫಾರ್ಮುಲಾಸ್ ಯೂಸ್ ಆಗ್ತವೆ ಅಂತ ಫಸ್ಟ್ ಸ್ಲೈಡ್ ಅಲ್ಲಿ ಬರ್ದಿದ್ದೀನಲ್ಲ, ಅಷ್ಟೇ ಸಾಕು. ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಫಸ್ಟ್ ಸ್ಲೈಡ್ ಅಲ್ಲಿ ವಿಡಿಯೋ ಪಾಸ್ ಮಾಡಿ ಹಿಂದಕ್ಕೆ ಹೋಗಿ ನೋಡ್ಕೊಂಡ್ ಬನ್ನಿ. ಇಫ್ A is a square matrix of order 3, determinant A 3 ಕೊಟ್ಟಿದ್ದಾನೆ. Find the values of determinant of A transpose ಕೇಳಿದ್ದಾನೆ. A transpose determinant of A into A transpose that is equal to, ಇದನ್ನ ಸ್ಪ್ಲಿಟ್ ಮಾಡಬಹುದಲ್ವಾ? determinant A into determinant of A transpose which is equal to determinant of, ಅಥವಾ or simply just write substitute the values ಅಷ್ಟೇ. ಓಕೆ, ಡಿಟರ್ಮಿನೆಂಟ್ A ಕೊಟ್ಟಿದ್ದಾನೆ, 3 ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ ಸೇಮ್ ಇರುತ್ತಲ್ವಾ? 3 ನೇ ಇರುತ್ತಲ್ವಾ? 3 3 ಏನಾಗುತ್ತೆ? 9 ಆಗುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 9. So if A is a square matrix such that A square is equal to I, determinant is not equal to 0 and A inverse is equal to ಅಂತ ಕೇಳಿದಾನೆ. A inverse is equal to ಅಂತ simply what is given? Write down A square is equal to I, multiply by A inverse. You can multiply A inverse because it is a non-singular, they have given it. ಓಕೆನಾ? ಸುಮ್ನೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಕ್ಕಾಗಲ್ಲ. ಮಲ್ಟಿಪ್ಲೈ ಬೈ A inverse ಅಂತ ಮಾಡ್ಬೇಕಂತಂದ್ರೆ ಇನ್ವರ್ಸ್ ಮಸ್ಟ್ ಎಕ್ಸಿಸ್ಟ್ ಅಲ್ವಾ? ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ವೈ? ಬಿಕಾಸ್ ದೇ ಆರ್ ಗಿವನ್ ಇಟ್ ಇಸ್ ಅ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. A ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಬಹುದು. ಇದಕ್ಕೆ A ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ A ಬರುತ್ತೆ ಓಕೆನಾ. ಇದಕ್ಕೆ A ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ A ಇನ್ವರ್ಸ್ ಬರುತ್ತೆ. ಅವ್ನು A ಇನ್ವರ್ಸ್ ಕೇಳಿರೋದು, A ಇನ್ವರ್ಸ್ ಆನ್ಸರ್ ಏನ್ ಬಂದಿದೆ? A ಬಂದಿದೆ ಅಷ್ಟೇ. ಆನ್ಸರ್ ಏನ್ ಬಂದಿದೆ? A ಬಂದಿದೆ ಅಷ್ಟೇ. ದ ವ್ಯಾಲ್ಯೂ ಆಫ್ ಇದೇನೋ ಕೊಟ್ಟಿದ್ದಾನೆ, ಸಿಂಪಲ್ ಇದೆ ಅಣ್ಣ, ಎಕ್ಸ್ಪ್ಯಾನ್ಷನ್ ಮಾಡೋಣ ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು cos 15 minus cos 15 minus sin cos square minus cos 2 theta. A very good question. ಅಂದ್ರೆ cos square 15 ಡಿಗ್ರಿ minus sin square 15 ಡಿಗ್ರಿ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಓಕೆನಾ. 15 ಡಿಗ್ರಿ cos square theta minus sin square theta is cos 2 theta ಅಲ್ವಾ? cos 2 theta ಅಂದ್ರೆ cos 30 ಡಿಗ್ರಿ. cos 30 ಡಿಗ್ರಿ ಏನ್ ಬರುತ್ತೆ? cos 30 ಡಿಗ್ರಿ ಏನ್ ಬರುತ್ತಪ್ಪ? √3/2 ಬರುತ್ತೆ. cos 30 ಡಿಗ್ರಿ ಬಂದ್ಬಿಟ್ಟು √3/2 ಬರುತ್ತೆ. ನಮಸ್ಕಾರ. A is equal to about 3, then determinant ಕೊಟ್ಟಿದ್ದಾನೆ, then the value of ಎಷ್ಟು ಸಾರಿ ಏನ್ ಕೇಳಿದ ಕ್ವಶನ್ ಗಳನ್ನ ರೂಪುತ್ತಾ ಗುರು ಹಾಕೊಂಡು ಕ್ವಶನ್ ಬ್ಯಾಂಕ್ ಅಲ್ಲಿ ಇದಾವೆ ಹಾಕೊಂಡ್ ಬಂದಿದ್ದೀನಿ ಅಷ್ಟೇ. ಇದು ನನ್ನ ಕ್ವಶನ್ಸ್ ಗಳಲ್ಲ ಓಕೆನಾ. 2A' ಇನ್ ದ ಸೆನ್ಸ್ ಇನ್ ಟ್ರಾನ್ಸ್ಪೋಸ್ ಅಂತಾನೆ. ಅದು 2 ನ ಆಚೆ ತಗೊಂಡ್ಬಿಡೋದು ಫಸ್ಟ್. 2 ಆರ್ಡರ್ ಎಷ್ಟಿದೆ? 3. 2 ಕ್ಯೂಬ್ ಇಂಟು ಡಿಟರ್ಮಿನೆಂಟ್ ಆಫ್ A' which is equal to 2 cube is 8. A' ಅಂತಂದ್ರೆ 5 ಬರುತ್ತೆ. 8 5 ಅಣ್ಣ 40 ಅಣ್ಣ ಓಕೆನಾ. ವೆರಿ ಗುಡ್. ಏನ್ ವಿಡಿಯೋ ನೋಡ್ತಾ ಇದೀರಾ, ನೀವು ಯಾವ ಕಾಲೇಜಲ್ಲಿ ಇದ್ದೀರಾ, ನಿಮ್ಮ ಕಾಲೇಜ್ ಹುಡುಗರೆಲ್ಲ ಶೇರ್ ಮಾಡ್ಬೇಕು ಓಕೆನಾ. ನೀವು ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ನಮ್ಗೆ ಎನ್ಕರೇಜ್ ಮಾಡ್ತೀರಾ, ಎಷ್ಟು ಲೈಕ್ಸ್ ಮಾಡ್ತೀರಾ, ಡೆಫಿನೆಟ್ಲಿ ನಾವು ಕೂಡ ಸ್ವಲ್ಪ ಬೂಸ್ಟ್ ಅಪ್ ಆಗ್ತೀವಿ, ಮೋಟಿವೇಟ್ ಆಗ್ತೀವಿ, ಇಷ್ಟು ಜನ ನಮ್ಮನ್ನ ನೋಡ್ತಿದಾರಲ್ಲ ಅಂತ. ಸೊ ದಟ್ ಡೆಫಿನೆಟ್ಲಿ ನಿಮ್ಗೆ ವ್ಯಾಲ್ಯೂಬಲ್ ಕಂಟೆಂಟ್, ನಾನು ಡಮ್ಮಿ ಕಂಟೆಂಟ್ ಅಂತೂ ಕೊಡೋದಿಲ್ಲ. ನಾನು ಏನಾದ್ರು ಮಾಡದೆ ಯೂಟ್ಯೂಬ್ ಅಲ್ಲಿ ಅಂತಂದ್ರೆ
ಕಂಪ್ಲೀಟ್ ವ್ಯಾಲ್ಯೂ ಬರುತ್ತೆ, ವ್ಯಾಲ್ಯೂ ಆಡ್ ಆಗಿರುತ್ತೆ, ಅದಕ್ಕೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ, ಅದಂತೂ ನಿಜ. ಓಕೆ, ಯಾರ್ಯಾರು ಓದೋ ಮಕ್ಳು ಇದಾರ ಅವ್ರಿಗೆ ಹೇಳ್ತಾ ಇರೋದು, ಸೊ ಸಪೋರ್ಟ್ ಮಾಡಿ ಅಷ್ಟೇ. ಓಕೆ, ಸೊ ಏನ್ ಕೊಟ್ಟಿದ್ದಾನೆ, ಗಿವನ್ ದಟ್ ಎ ಇಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾನೆ, ಮೆಟ್ರಿಕ್ಸ್ ಸ್ಕ್ವೇರ್ ಮೆಟ್ರಿಕ್ಸ್ ಆರ್ಡರ್ ಕೊಟ್ಟಿದ್ದಾನೆ 3 × 3 ಅಂತ, ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ 7 ಅಂತ -7 ಅಂತ. ದೆನ್ ದ ವ್ಯಾಲ್ಯೂ ಆಫ್ ಏನೋ ಒಂದು ಸಮ್ಮೇಷನ್ ಕೊಟ್ಬಿಟ್ಟಿದ್ದಾನ, ಸಮ್ಮೇಷನ್ ಕೊಟ್ಬಿಟ್ಟಿದ್ದಾನೆ. ನೋಡಿ ಸಮ್ಮೇಷನ್ ಏನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ಬರ್ಕೊಂಡ್ಬಿಡ್ತೀನಿ. ಸಮ್ಮೇಷನ್ ಐ ಇಸ್ ಈಕ್ವಲ್ ಟು 1 to 3 ಏನ್ ಕೊಟ್ಟಿದ್ದಾನೆ, ai2 ಕೊಟ್ಟಿದ್ದಾನೆ. ಅಂದ್ರೆ ಸಮೇಷನ್ ರನ್ ಮಾಡ್ಬೇಕಾದ್ರೆ ನೀವು ಐಗೆ, ಓಕೆನಾ, ಐಗೆ ರನ್ ಮಾಡಿ. ಈಗ ಐಗೆ ರನ್ ಮಾಡಿ ಏನಾಗುತ್ತೆ, ಐಗೆ ರನ್ ಮಾಡಿ ಐ ಜಾಗದಲ್ಲಿ 1 ಹಾಕೊಳ್ಳಿ. ಫಸ್ಟ್ 1 ಹಾಕೊಂಡ್ರೆ ಏನಾಗುತ್ತೆ, A12 ಇಲ್ಲೂ ಅಷ್ಟೇ ಕ್ಯಾಪಿಟಲ್ A12. ಸಮ್ಮೇಷನ್ ಅಂತ ಅಂದ್ರೆ ಪ್ಲಸ್ ಅಂತ ಅಂತಮ್ಮ. ಐಗೆ 1 ಹಾಕಿದಾಗ ಇದು ಬಂತು ಅಲ್ಲಪ್ಪ, ಐಗೆ 1 ಹಾಕಿದಾಗ ಇದು ಬಂತು. ನೆಕ್ಸ್ಟ್ 2 ಹಾಕು, ಐಗೆ 2 ಹಾಕಿ, ಇಲ್ಲಿಗೆ ಇವೆರಡರಲ್ಲೂ ಐಗೆ 2 ಹಾಕಿ ಏನ್ ಬರುತ್ತೆ ಅವಾಗ, ಸಮ್ಮೇಷನ್ ಅಂದ್ರೆ ಪ್ಲಸ್ ಅಂತ ಕಂಡ್ರು, ಪ್ಲಸ್ ಮಾಡ್ತಾ ಇದೀನಿ. ಐಗೆ 2 ಹಾಕೋದ್ರೆ ಏನ್ ಬರುತ್ತೆ, A22 ಕ್ಯಾಪಿಟಲ್ A22. ಎಸ್. ನೆಕ್ಸ್ಟ್ ಐಗೆ 3 ಹಾಕು, ಐಗೆ 3 ಹಾಕೋ ಏನಾಗುತ್ತೆ, ಐಗೆ 3 ಹಾಕೋದ್ರೆ 32 ಅಂದ್ರೆ ಸ್ಮಾಲ್ a32 ಕ್ಯಾಪಿಟಲ್ A32 ನೇ ಬರುತ್ತೆ. ಅಣ್ಣ ನಾನೇಂತ ಹೇಳಿದ್ದೆ ಅವಾಗಲೇ, ಕೋಫ್ಯಾಕ್ಟರ್ಸ್ ಮತ್ತೆ ಎಲಿಮೆಂಟ್ಗಳದ್ದು ರಿಲೇಶನ್ಶಿಪ್ ಏನ್ ಹೇಳ್ತಾ ಹೇಳಿದೀನಿ, ಸೇಮ್ ಇದ್ರೆ ಡಿಟರ್ಮಿನೆಂಟ್, ಡಿಫ್ರೆಂಟ್ ಇದ್ರೆ 0 ಅಂತ ಹೇಳಿದೀನಿ. ಅದನ್ನ ತರ ಹೇಳಿದ್ದು ಸೇಮ್ 1 2 1 2 2 2 2 2 3 2 3 2. ಓಕೆನಾ, ಇದು ಕಾಲಮ್ ತಗೊಂಡಿದ್ದಾನೆ. ಓಕೆನಾ, ಅಂದ್ರೆ ನಿಮ್ಗೊಂದು ಇರುತ್ತಲ್ಲಪ್ಪ, A11 A12 A13 A21 A22 A23 A31 A33 ಜನರಲ್ ಮ್ಯಾಟ್ರಿಕ್ಸ್ ಇದು. A32 ಅಲ್ವಾ ಇದು, A32 A33 ಹಿಂಗಿರುತ್ತಲ್ವಾ. ನೋಡಿ ಅವರು ಕಾಲಮ್ 2 ತಗೊಂಡಿದ್ದಾರೆ. ನೋಡಿ ಈಗ 1 2 1 2 1 2 2 2 3 2 1 2 2 2 3 2 ಕಾಲಮ್ ತಗೊಂಡಿದ್ದಾನೆ. ಎವ್ರಿ ಎಲಿಮೆಂಟ್ ಆಫ್ ಕಾಲಮ್ ನ, ಯಾವ್ದೋ ಒಂದು ಕಾಲಮ್ ನ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ದಾರೆ. ಅಂದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಿಮ್ಮ ಡಿಟರ್ಮಿನೆಂಟೇ ಬರುತ್ತೆ. ಸೇಮ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಸೇಮ್ ಇದ್ರೆ ಡಿಟರ್ಮಿನೆಂಟ್, ಡಿಫ್ರೆಂಟ್ ಇದ್ರೆ 0. ಸೇಮ್ ಬಂದಿದೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ ಇಲ್ಲಿ, ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ, -7. ಸೊ -7 ಇಸ್ ದ ಆನ್ಸರ್, -7 ಇಸ್ ದಿ ಆನ್ಸರ್. ಸಪೋಸ್ ಇಲ್ಲ ಡಿಫ್ರೆಂಟ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಅವಾಗ 0 ಅಂತ ಹಾಕ್ಬೇಕಿತ್ತು. ಓಕೆ, A and B square matrix of order 3 such that determinant A is -1 and determinant B is 3. 3AB inverse psych maga psych. ಏನ್ ಕೊಟ್ಟಿದ್ದಾನೆ, 3AB ಇನ್ವರ್ಸ್. ಆಯ್ತು, ಫಸ್ಟ್ ಆಫ್ ಆಲ್ ಅಣ್ಣ ಈ 3 ನ ಆಚೆ ತೆಗಿಯೋಣ. 3 ನ ಆಚೆ ತೆಗೆದ್ರೆ ಆಚೆ ಬರುತ್ತೆ, ಬರಲ್ಲ ಅಂತಲ್ಲ, ತಲೆ ಮೇಲೆ ಈ ಆರ್ಡರ್ ನ ಒತ್ಕೊಂಡು ಬರುತ್ತೆ ಆಚೆಗೆ. ಆಯ್ತು, ಡಿಟರ್ಮಿನೆಂಟ್ ಎ ಹಂಗೆ ಬರೀತೀನಿ ಇಂಟು ಡಿಟರ್ಮಿನೆಂಟ್ ಬಿ ಇನ್ವರ್ಸ್, ಓಕೆ. ಸೊ ವಿಚ್ ಇಸ್ ಈಕ್ವಲ್ ಟು 3³ ಎಷ್ಟು ಅಣ್ಣ, 27 ಇಂಟು ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ ಅಣ್ಣ -1 ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಇನ್ವರ್ಸ್ ಅಂತ ಅಂದ್ರೆ, ಡಿಟರ್ಮಿನೆಂಟ್ ಆಫ್ ಬಿ ಇನ್ವರ್ಸ್ ಹೆಂಗ್ ಬರೀತೀಯಾ, 1/ಡಿಟರ್ಮಿನೆಂಟ್ ಬಿ ಅಲ್ವಾ, 1/ಡಿಟರ್ಮಿನೆಂಟ್ ಬಿ ಎಷ್ಟು, ಡಿಟರ್ಮಿನೆಂಟ್ ಬಿ ಇಸ್ 3. ಯಾಕಂದ್ರೆ ನಮಗೆ ಗೊತ್ತಿದೆ ಡಿಟರ್ಮಿನೆಂಟ್ ಆಫ್ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು 1/ಡಿಟರ್ಮಿನೆಂಟ್ ಬಿ ಅಲ್ವಾ, 1/ಡಿಟರ್ಮಿನೆಂಟ್ ಬಿ ದಟ್ ಈಸ್ ಈಕ್ವಲ್ ಟು 1/3, ದಟ್ ಈಸ್ 1/3. ಸಬ್ಮಿಟ್ ಮಾಡು. ಸೊ 3 1s 3 9 9 ಇಂಟು ಮೈನಸ್ ಜೈ ಬಜರಂಗಿ. ಗುರು ಇನ್ನ ಎಷ್ಟಿದಾವ ಗುರು, ಯಪ್ಪ ಮುಗಿತಾನೆ ಇಲ್ವಲ್ಲ ಗುರು, 1 hour ಆದ್ರೂ. ನೀವು ಅಷ್ಟೇ ಫಾಸ್ಟಾಗಿ ಹೋಗಿ, ಫಾಸ್ಟಾಗಿ ಇಟ್ಕೊಂಡು ಫಾಸ್ಟಾಗಿ ಹೋಗ್ಕೊಂಡು ಎಲ್ಲ ಜೈ ಅನ್ನಿಸ್ಬಿಡ್ಬೇಕು ಕಾಣ್ತಮ್ಮ, ಬಿಡಬಾರ್ದು. ಸೋಲನ್ನು ಬೇಗ ಒಪ್ಪಿಕೊಳ್ಳಬಾರದು. ಸೊ ಏನ್ ಬೇರೆ ಇನ್ವರ್ಟಿಬಲ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n which of the following is not true ಅಂತ ಕೇಳಿದಾನೆ. ಡಿಟರ್ಮಿನೆಂಟ್ AB is equal to ಡಿಟರ್ಮಿನೆಂಟ್ A into ಡಿಟರ್ಮಿನೆಂಟ್ B. Yes, we have this property. ಸೊ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಡಿಟರ್ಮಿನೆಂಟ್ AB ನ ನಾವು ಹಿಂಗ್ ಬರಿಬೋದಲ್ವಾ, ಡಿಟರ್ಮಿನೆಂಟ್ A into ಡಿಟರ್ಮಿನೆಂಟ್ B ಅಂತ. ಎಸ್, ಕರೆಕ್ಟ್ ಆಗಿದೆ. ಅಂಡ್ ಈ ಪ್ರಾಪರ್ಟಿನೂ ಕೂಡ ಹೇಳ್ಕೊಟ್ಟಿದ್ದೀನಲ್ಲ, ಡಿಟರ್ಮಿನೆಂಟ್ KA is equal to ಏನಂತ ಹೇಳ್ಕೊಟ್ಟಿದೆ, K power n into ಡಿಟರ್ಮಿನೆಂಟ್. ಎಷ್ಟು ಸರಿ ಯೂಸ್ ಮಾಡಿದೀವಿ, 100 ಸರಿ ಯೂಸ್ ಮಾಡಿದೀವಿ. ಓಕೆನಾ, ಇದು ಕರೆಕ್ಟೇ. ಓಕೆನಾ, ಅವ್ನು ಕೇಳಿರೋದು ನಾಟ್ ಟ್ರೂ ಯಾವುದು ಅಂತ ಅಲ್ವಾ. ನೋಡಿ, ಡಿಟರ್ಮಿನೆಂಟ್ ಆಫ್ A ಟ್ರಾನ್ಸ್ಪೋಸ್ is probably this not transpose, probably this will be inverse. Determinant of A inverse is equal to 1/determinant of A inverse. ಕರೆಕ್ಟ್ ಆಗಿದೆ. Determinant of A inverse is equal to 1/determinant of A. ಅಲ್ಲ, ಇದು ಡಿಟರ್ಮಿನೆಂಟ್ ಆಫ್ A inverse. ಇಲ್ಲೂ ಇನ್ವರ್ಸ್ ಕೊಟ್ಬಿಟ್ಟಿದಲ್ಲ ಶಿಷ್ಯ, ಹೆಂಗೆ
ಬಟ್ ದಿಸ್ ಇಸ್ ನಾಟ್ ಟ್ರೂ ಆಕ್ಚುಲಿ. ಓಕೆನಾ, ದಿಸ್ ಇಸ್ ಇನ್ಕರೆಕ್ಟ್. ಬಟ್ ಇದ್ರಲ್ಲಿ ಏನೋ ಕೊಡ್ಬೇಕಾದ್ರೆ ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ. ಬಟ್ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ ಡಿಟರ್ಮೆಂಟ್ 1/determinant ಆಫ್ ಎ ಆಗುತ್ತೆ ಇದು. ಓಕೆನಾ, ಸೊ ಇದು ಕರೆಕ್ಟ್ ಆಗುತ್ತೆ. ಅಂದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಮಿಸ್ಪ್ರಿಂಟ್ ಆಗಿದೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಓಕೆ, ಇದು ಕರೆಕ್ಟ್ ಇದೆ, ಅಲ್ಲಿ ಕರೆಕ್ಟ್ ಆಗಿದೆ, ಅದು ಕರೆಕ್ಟ್ ಆಗಿದೆ. ಅಂದ್ರೆ ಡಿಟರ್ಮೆಂಟ್ ಆಫ್ ಎ ಇನ್ವರ್ಸ್ 1/determinant ಆಫ್ ಎ ಇದೆ, ಅದು ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಡಿಟರ್ಮಿನೆಂಟ್ ಎ ಏನಾಗಬೇಕು? ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಡಿಟರ್ಮಿನೆಂಟ್ ಎ ಏನಾಗಬೇಕು? ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಟ್ರಿವಿಯಲ್ ಅಂತ ಅಂದ್ರೆ ನೋಡ್ರೋ, ಟ್ರಿವಿಯಲ್ ಅಂತ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ಟ್ರಿವಿಯಲ್ ಅಂತ ಅಂದ್ರೆ 0 ಸೊಲ್ಯೂಷನ್ ಬರುತ್ತಲ್ಲ, ಅದು ಟ್ರಿವಿಯಲ್ ಸೊಲ್ಯೂಷನ್. ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಬರ್ಬೇಕಂತ ಅಂದ್ರೆ ನಿಮ್ಗೆ ನಾನ್ ಟ್ರಿವಿಯಲ್ ಅಂತ ಕೇಳಿದಾನ ಶಿಷ್ಯ, ಮತ್ತೆ ನಾಟ್ ಈಕ್ವಲ್ ಟು 0ನೇ ಕೊಟ್ಟಿಲ್ಲ ಶಿಷ್ಯ. ಏನು ಗುರು ಈ ತರ ಮಾಡಿದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಗುರು. ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಇದು ಕ್ವಶನ್ ರಾಂಗ್ ಇದೆ ಪ್ರಾಬಬಲಿ. ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಲ್ಲ, ಇದು ಕ್ವಶನ್ ರಾಂಗ್ ಇದೆ ಏನೋ. ಅದು ಕ್ವಶನ್ ಏನಿದೆ ಅಂದ್ರೆ ಬುಕ್ ಅಲ್ಲಿ ಫಾರ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಇದೆ. ಓಕೆನಾ, ಫಾರ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಇದೆ, ಕ್ವಶನ್ ಅಲ್ಲಿ ರಾಂಗ್ ಇದೆ. ಕ್ವಶನ್ ನಂಬರ್ 49. ಫಾರ್ ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಎ ಡಿಟರ್ಮಿನೆಂಟ್ ಎ ಈಸ್ ಅಂತ ಕೇಳಿದಾನೆ. ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಲೆಸ್ ದನ್ ಆರ್ ಈಕ್ವಲ್ ಟು 0, ಲಾಸ್ಟ್ ನನ್ ಆಫ್ ದಿ ಅಬವ್ ಅಂತ ಕೊಟ್ಟಿದಾನ. ಇದು ಈ ಕ್ವಶನ್ ಇಲ್ವಲ್ಲ, ಹೆಂಗ್ ಹಾಕೊಂಡ್ಬಿಟ್ರ ಶಿಷ್ಯ? ಈ ಕ್ವಶನ್ ಇಲ್ಲ. ಫಸ್ಟ್ ಆಫ್ ಆಲ್ ಕ್ವಶನ್ ಬ್ಯಾಂಕ್ ಅಲ್ಲಿ ಈ ಕ್ವಶನ್ ಇಲ್ಲ, ಹಾಕೊಂಡ್ಬಿಟ್ಟಿದ್ದಾನೆ ಶಿಷ್ಯ. ಓಕೆನಾ, ಇದು ಇನ್ಅಪ್ರೋಪ್ರಿಯೇಟ್ ಇದೆ ಕ್ವಶನ್. ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಏನಾಗಿರ್ಬೇಕು ಅಂತ ಕೇಳಿದಾನೆ. ಫಾರ್ ಟ್ರಿವಿಯಲ್ ಸೊಲ್ಯೂಷನ್, ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಡಿಟರ್ಮಿನೆಂಟ್ ಅದು ಇದಕ್ಕೂ ಇನ್ಅಪ್ರೋಪ್ರಿಯೇಟ್ ಇದೆ. ಪಾಸಿಬಿಲಿಟಿ ಎಲ್ಲ ಆಗ್ತವೆ. ಇದು ಕೂಡ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಪಾಸಿಬಲ್ ಇದೆ, ಇದು ಕೂಡ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಪಾಸಿಬಲ್ ಇದೆ. ಓಕೆನಾ, ಸೊ ಇಲ್ಲೂ ಕೂಡ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಪಾಸಿಬಲ್ ಇದೆ. ಹಂಗಾಗಿ ಅದರ ಹೇಳಕ್ಕಾಗಲ್ಲ, ಇದು ಇನ್ಅಪ್ರೋಪ್ರಿಯೇಟ್ ಇದೆ ಕ್ವಶನ್. ಇದೇನೋ ಕ್ವಶನ್ ರಾಂಗ್ ಇದೆ ಬಿಡಿ. ಓಕೆನಾ, ಕ್ವಶನ್ ಇದು ರಾಂಗ್ ಇದೆ, ಕ್ವಶನ್ ರಾಂಗ್ ಇದೆ. ಇದು ಕ್ವಶನ್ ಬ್ಯಾಂಕ್ ಅಲ್ಲಿ ಬೇರೆ ಕ್ವಶನ್ ಇದೆ, ಕ್ವಶನ್ ರಾಂಗ್ ಇದೆ. ಸೊ ಫಾರ್ ಎನಿ ಸಿಂಗ್ಯುಲರ್ ಮೆಟ್ರಿಕ್ಸ್ ಎ ಇನ್ವರ್ಸ್ ಅಂತ ಇದೆ. ಎ ಇನ್ವರ್ಸ್ ಅಂದ್ರೆ ಏನು? 1/determinant ಆಫ್ ಎ ಇಂಟು ಅಡ್ಜಾಯಿಂಟ್ ಎ, ಡೈರೆಕ್ಟ್ ಆಗಿ. ಸಾರಿ, ಫಾರ್ ಎನಿ ಸಿಂಗ್ಯುಲರ್ ಮೆಟ್ರಿಕ್ಸ್ ಎ ಇನ್ವರ್ಸ್ ಈಸ್ ಅಂತ ಕೇಳಿದಾನೆ. ಸಿಂಗ್ಯುಲರ್ ಮೆಟ್ರಿಕ್ಸ್ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ವಲ್ಲಪ್ಪ. ಫಾರ್ ಎನಿ ಸಿಂಗ್ಯುಲರ್ ಮೆಟ್ರಿಕ್ಸ್ ಎ ಇನ್ವರ್ಸ್ ನನ್ ಆಫ್ ದಿ ಅಬೋ. ಓಕೆನಾ, ಸಾರಿ. ಓಕೆನಾ, ಇದು ಡಸ್ ನಾಟ್ ಎಕ್ಸಿಸ್ಟ್ ಆಗಬೇಕಿದು, ಡಸ್ ನಾಟ್ ಎಕ್ಸಿಸ್ಟ್ ಆಗಬೇಕು. ದಿಸ್ ಇಸ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್. ಯಾಕಂದ್ರೆ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ನಾನ್ ಸಿಂಗ್ಯುಲರ್ ಅಂದ್ರೆ ಕರೆಕ್ಟ್ ಇರ್ತಿದ್ದು, ಬಟ್ ಸಿಂಗ್ಯುಲರ್ ಮೆಟ್ರಿಕ್ಸ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಹಂಗಾಗಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ಬೇಕು. ಸೊ ಎ ಅಂಡ್ ಬಿ ಸ್ಕ್ವೇರ್ ಮೆಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ n ಕ್ರಾಸ್ n, ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ಬಿ ಕೊಟ್ಟಿದ್ದಾನೆ, ಡಿಟರ್ಮಿನೆಂಟ್ ಎ ಬಿ ಅಂತ ಕೇಳಿದಾನೆ. ಡಿಟರ್ಮಿನೆಂಟ್ ಎ ಬಿ ಅಂತ ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ 6 ಬರುತ್ತಲ್ವಾ? ಎಸ್, 3 2s 6 ಬರುತ್ತಲ್ವೇನ್ರೋ? ಕರೆಕ್ಟ್ ಇದೆ. ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಕೂಡ ನಿಮ್ಗೆ ಏನ್ ಬರುತ್ತೆ? ಟ್ರಾನ್ಸ್ಪೋಸ್ ಅಂದ್ರೂ ಒಂದೇನೆ, ಎ ಅಂದ್ರೂ ಒಂದೇನೆ. ಡಿಟರ್ಮಿನೆಂಟ್ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಅದಕ್ಕೂ ಕೂಡ ಆನ್ಸರ್ 6 ಬರ್ಬೇಕಿತ್ತು. ಇದು ಟ್ರೂ ಇದೆ, ಇದು 1/6 ಅಂತ ಕೊಟ್ಟಿದ್ದಾನೆ, ಇದು ಫಾಲ್ಸ್ ಇದೆ. ಇದಕ್ಕೂ ಆನ್ಸರ್ 6 ಬರ್ಬೇಕಿತ್ತು, ಹಂಗಾಗಿ ಅದು ರಾಂಗ್ ಇದೆ. ಡಿಟರ್ಮಿನೆಂಟ್ ಆಫ್ ಕೆ ಎ ಬಿಗೆ ಕೆ ನ ನೀವು ಆಚೆ ತಗೊಂಡ್ಬಿಟ್ರೆ ಕೆ ಪವರ್ n ಆಗುತ್ತೆ. ಎ ಬಿಗೆ ಡಿಟರ್ಮಿನೆಂಟ್ ಬಂದ್ಬಿಟ್ಟು 6. ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ಹಂಗಾಗಿ ನಿಮಗೆ 1 ಮತ್ತೆ 3 ಕರೆಕ್ಟ್ ಆಗುತ್ತೆ. ಓನ್ಲಿ 1 and 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಕಮಾನ್,
The system of equations 4x plus 6y is equal to 5, 8x plus 12y is equal to 10 as ಅಂತ ಇದೆ. ನೀವು ಎಸ್ ಎಲ್ ಸಿ ಎಲ್ಲ ಓದಿದ್ರ ಅಂತಮ್ಮ, ಓಕೆನಾ. ಸೊ ಕರೆಸ್ಪಾಂಡಿಂಗ್ ಇವನ್ನ ಮಲ್ಟಿಪ್ಲೈ ಮಾಡಿ ನೋಡಿ. ಸಿಂಪಲ್ ಆಗಿ ನೋಡಿ, ಈ ಈಕ್ವೇಶನ್ಗೆ ಮಲ್ಟಿಪ್ಲೈ ಬೈ 2 ಮಾಡಿದಾಗ ಇದು ಬರ್ತಿದೆ, ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಕಂಡೀಷನ್ ಇತ್ತು ಗೊತ್ತಾ, a1/a2 is equal to b1/b2 is equal to c1/c2 ಅಂತ. ಈ ತರ ಇತ್ತು ಅಂತ ಅಂದ್ರೆ ನಿಮಗೆ ಗೊತ್ತಿರ್ಲಿ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ. ಸೊ ಹಂಗಾಗಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಯೂನಿಕ್ ಸೊಲ್ಯೂಷನ್ ಕಂಡೀಷನ್ ಏನಂತ ಇದೆ, ಈಗ ಯೂನಿಕ್ ಏನ್ ಕಂಡೀಷನ್ ಇದು ನಿಮಗೆ ಗೊತ್ತಿರಬೇಕು. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಯೂನಿಕ್ ಏನಂಗಾರೆ, ಯೂನಿಕ್ ಈ ತರ ಇತ್ತು ನೋಡಿ, a1/a2 is equal to b1/b2 is equal to c1/c2. ಇದರಲ್ಲಿ ನಿಮ್ಗೆ 3 ಈಕ್ವಲ್ ಬರಬಾರ್ದು, ಓಕೆನಾ. 3 ಈಕ್ವಲ್ ಎಲ್ಲ ಅನ್ಈಕ್ವಲ್ ಬಂತು ಅಂದ್ರೆ ದೆನ್ ವಿ ಸೇ ಯೂನಿಕ್ ಸೊಲ್ಯೂಷನ್. ಇದು ನೆನಪಿರ್ಲಿ. ಯೂನಿಕ್ 2x2 ನಲ್ಲಿ ಸಿಂಪಲ್ ಆಗಿ ಕೇಳ್ಬಿಟ್ರೆ ಸಪೋಸ್, ಓಕೆ. ಇದು ಬಂದ್ಬಿಟ್ಟು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ನೋ ಸೊಲ್ಯೂಷನ್ ಹೆಂಗೆ, ನೋ ಸೊಲ್ಯೂಷನ್ ಈ ತರ ಇತ್ತು ನೋಡಿ, a1/a2 b1/b2 ಸೇಮ್ ಬಂದು c1/c2 ಏನಾದ್ರೂ ಸೇಮ್ ಬಂದಿಲ್ಲ ಅಂತ ಅಂದ್ರೆ ಅವಾಗ ದಿಸ್ ಇಂಪ್ಲೈಸ್ ನೋ ಸೊಲ್ಯೂಷನ್, ಓಕೆನಾ. ಸೊ ಈ 3 ಮೋಡಗಳ ಚಿತ್ರಗಳನ್ನು ಮನದಲ್ಲಿಟ್ಟುಕೊಳ್ಳಿ, ನಿಮ್ಗೆ ಈಸಿ ಆಗ್ಬೋದು, ಓಕೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಲ್ಲ ಸೇಮ್ ಬರ್ತದೆ, ರೇಷಿಯೋ ಸೇಮ್ ಬರ್ತಿದೆ ನೋಡಿ. 4/8 ಏನ್ ಬರುತ್ತೆ ನೋಡಿ, 6/12 ಏನ್ ಬರುತ್ತೆ ನೋಡಿ, 5/10 ಏನ್ ಬರುತ್ತೆ ನೋಡಿ, ಎಲ್ಲ ಸೇಮ್ ಬರುತ್ತೆ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಈ 3 ಪಾಯಿಂಟ್ಗಳು ನೆನ್ಪಿಟ್ಕೊಡ್ರ ಅಂತಮ್ಮ. ನೋಡ್ರ 4/8 1/2 ಬರುತ್ತೆ, 6/12 1/2 ಬರುತ್ತೆ, 5/10 1/2 ಬರುತ್ತೆ. ಹಂಗಾಗಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಸೊ ಏನ್ ಬೇರೆ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ದೆನ್ AB ಹೋಲ್ ಇನ್ವರ್ಸ್ is equal to 8 if A is equal to 2 ಡಿಟರ್ಮಿನೆಂಟ್ B is equal to ಅಂತ ಕೇಳಿದಾನೆ ನೋಡಿ. ಅಂತಮ್ಮ ಸಿಂಪಲ್ ಆಗಿ ಅರ್ಥ ಮಾಡ್ಕೋ, ಏನ್ ಕೊಟ್ಟಿದ್ದಾನೆ ಬರ್ಕೊಂತ ಹೋಗು. ಈ ಡಿಟರ್ಮಿನೆಂಟ್ AB ಹೋಲ್ ಇನ್ವರ್ಸ್ is equal to 8 ಅಂತ ಕೊಟ್ಟಿದ್ದಾನೆ. ಇದ್ರ ಒಂದೇ ಮೆಟ್ರಿಕ್ಸ್ ತರ ತಗೋ, ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ಅಂತ. ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್ ಅಂತ ಬರೀಬಹುದು 1/ಡಿಟರ್ಮಿನೆಂಟ್ AB ಅಂತ ಬರೀಬಹುದಾ, A ಇನ್ವರ್ಸ್ ತರ 1/ಡಿಟರ್ಮಿನೆಂಟ್ A ತರ is equal to 8. So which is equal to 1/determinant of AB na determinant A into determinant B ಅಂತ ಬರೀಬಹುದಾ, is equal to 8. ಡಿಟರ್ಮಿನೆಂಟ್ A ಕೊಟ್ಟಿದ್ದಾನಲ್ವಾ 2 ಅಂತ, ಅಂದ್ರೆ 1/determinant of 2B 2 times determinant B is equal to 8. 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1/determinant B is equal to 16. ರೆಸಿಪ್ರೋಕಲ್ ಎತ್ಕೊಳ್ಳಿ. ರೆಸಿಪ್ರೋಕಲ್ ಎತ್ಕೊಂಡ್ಬಿಟ್ರೆ ಏನಾಗುತ್ತೆ, 1/determinant B is equal to, ಇದನ್ನ ರೆಸಿಪ್ರೋಕಲ್ ಮಾಡಿದ್ರೆ ಇದನ್ನ ರೆಸಿಪ್ರೋಕಲ್ ಮಾಡಬೇಕು, 1/16 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. For any 2x2 matrix, if A into adjoint A is equal to this, then determinant of E is equal to ಅಂತ ನೋಡಿ. A into adjoint A ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ಪ್ರಾಪರ್ಟಿ ಇದು. 10 ಆಚೆ ತಗೊಂಡ್ಬಿಡು, 10 ಆಚೆ ತಗೊಂಡೆ, ಇನ್ನ ಉಳಿಯೋದೇ ನಿಮ್ಗೆ 1 0 0 1, ದಟ್ ಇಸ್ ನಥಿಂಗ್ ಬಟ್ I, ಅಂದ್ರೆ ಇದೇ ನಿಮ್ಮ ಡಿಟರ್ಮಿನೆಂಟ್. therefore determinant A is equal to ಏನು 10 ಆಗುತ್ತೆ. ಬಿಕಾಸ್ ನಿಮ್ಗೆ ಪ್ರಾಪರ್ಟಿ ಏನಿದೆ, ನಮಗೆ ಡಿಟರ್ಮಿನೆಂಟ್ A into I ಅಂತ ಪ್ರಾಪರ್ಟಿ ಇದೆ. determinant A is 10 ಅಂತ ಗೊತ್ತಾಗುತ್ತೆ. The value of K for which the matrix has no ಇನ್ವರ್ಸ್ ಎಕ್ಸಿಸ್ಟ್ ಆಗಬಾರ್ದು ಅಂತ ಅಂದ್ರೆ ಅರ್ಥ ಮಾಡ್ಕೊಂಡಮ್ಮ. ಇನ್ವರ್ಸ್ ಎಕ್ಸಿಸ್ಟ್ ಆಗಬಾರ್ದು ಅಂದ್ರೆ ಡಿಟರ್ಮಿನೆಂಟ್ ಯಾವಾಗ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ನೋ ಇನ್ವರ್ಸ್ ಅಂದ್ರೆ ಏನು, ಡಿಟರ್ಮಿನೆಂಟ್ 0 ಬರ್ತಿದೆ ಅಂತ. ಡಿಟರ್ಮಿನೆಂಟ್ 0 ಬರ್ತಾ ಇದೆ, ಡಿಟರ್ಮಿನೆಂಟ್ ಕಂಡುಹಿಡಿಕೊ. ಡಿಟರ್ಮಿನೆಂಟ್ ಏನಾಗುತ್ತೆ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀನಿ, k² ಮೈನಸ್ ಏನು 5k ಪ್ಲಸ್ 6 is equal to 0 ಬರುತ್ತೆ. 6 is equal to 0 ಬರುತ್ತೆ ಅಲ್ವಾ. ಈಗ ಸಿಂಪ್ಲಿಫೈ ಮಾಡ್ಕೋ ಅಷ್ಟೇ, ಫೈಂಡ್ ದ ಫ್ಯಾಕ್ಟರ್ಸ್ ಅಷ್ಟೇ, ಓಕೆನಾ. ಸೊ 6 ಆಗುತ್ತೆ. ಸೊ ಫ್ಯಾಕ್ಟರ್ಸ್ ಏನಾಗುತ್ತೆ, 3 2s 3 ಮತ್ತೆ 2 ಎರಡು ಕೊಟ್ಟಿದ್ದಾನ, ಓಕೆ ನೋ ಪ್ರಾಬ್ಲಮ್. ಸೊ 3 ಅಂದ್ರೆ ಮೈನಸ್ ಮೈನಸ್ ಆಗುತ್ತೆ. ಸೊ ದ ಫ್ಯಾಕ್ಟರ್ಸ್ ಆರ್ k minus 3 into k minus 2 is equal to 0. then k will be equal to 3 and k will be equal to 2. ಓಕೆನಾ. ಆಪ್ಷನ್ 3, 2 ಆಗುತ್ತೆ. ವೆರಿ ಗುಡ್. So if the value of a third order determinant is 6, ಅಂದ್ರೆ determinant value ಕೊಟ್ಟಿದ್ದಾನೆ, determinant is 6, then the value of the determinant formed by the replacing each of its elements by its cofactor. each of its elements by its cofactors ನ ರಿಪ್ಲೇಸ್ ಮಾಡಿದ್ರೆ ಬರುವಂತದೇ the transpose of adjoint ಅಲ್ವಾ, simply adjoint,
ಓಕೆ, ಯಾಕಂದ್ರೆ ಟ್ರಾನ್ಸ್ಪೋಸ್ಗೂ ಅಡ್ಜಾಯಿಂಟ್ಗೂ ಡಿಟರ್ಮೆಂಟ್ ಸೇಮ್ ಬರುತ್ತೆ. ಅಂದ್ರೆ ಅಡ್ಜಾಯಿಂಟ್ ಕಂಡಿಡೀರಿ ಅಂತ ಕೇಳ್ತಿದ್ದಾನೆ. ಅಡ್ಜಾಯಿಂಟ್ ಕಂಡಿಡಿ, ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಎ ಏನು ಅಂತ ಕೇಳ್ತಿದ್ದಾನೆ ಅಷ್ಟೇ ಸಿಂಪಲ್ ಆಗಿ. ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಫಾರ್ಮುಲಾ ಡಿಟರ್ಮೆಂಟ್ ಆಫ್ ಎ ಪವರ್ n - 1. ಡಿಟರ್ಮೆಂಟ್ ಅಂದ್ರೆ 6, n - 1 n ಅಂದ್ರೆ ಆರ್ಡರ್ ಎಷ್ಟು, ಥರ್ಡ್ ಆರ್ಡರ್. 3 - 1 ಎಷ್ಟು, 2. 6 ಸ್ಕ್ವೇರ್ ಎಷ್ಟು, 36. A is a square matrix of order 3. Determinant A 4. Then determinant of A into adjoint A. Shiva. Determinant of A into adjoint A alva. Determinant of A into adjoint A. ಕೇಳಿದಾನಲ್ವಾ? A into adjoint A ಮಾತ್ರ ಫಾರ್ಮುಲಾ ಇದೆಯಲ್ವಾ? ಡಿಟರ್ಮಿನೆಂಟ್ ಆ ಕಡೆ ಡಿಟರ್ಮಿನೆಂಟ್ ಹಾಕೋತೀನಿ, ಇದು ಡಿಟರ್ಮಿನೆಂಟ್. A into adjoint A ಫಾರ್ಮುಲಾ ಏನು? ಡಿಟರ್ಮಿನೆಂಟ್ A into I ಅಲ್ವಾ ಇರೋದು ಮಾತ್ರ ಫಾರ್ಮುಲಾ. ನೋಡಿ, ಡಿಟರ್ಮಿನೆಂಟ್ A ಎಷ್ಟು ಕೊಟ್ಟಿದ್ದಾನೆ? 4 ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಆಫ್ 4i ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಈ 4 ನ ಡಿಟರ್ಮಿನೆಂಟ್ ಇಂದ ಆಚೆ ತೆಗಿತೀನಿ, ಅವಾಗ ಏನಾಗುತ್ತೆ? 4 ಆರ್ಡರ್ ಎಷ್ಟು, 3. ಡಿಟರ್ಮಿನೆಂಟ್ i ಆಗುತ್ತೆ. 4 ಕ್ಯೂಬ್ ಎಷ್ಟಾಗುತ್ತೆ? 4 4 16, 16 4 64. ಡಿಟರ್ಮಿನೆಂಟ್ ಆಫ್ i ಬಂದ್ಬಿಟ್ಟು 1 ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 64. 64 ಇಸ್ ದಿ ಕರೆಕ್ಟ್ ಆನ್ಸರ್. ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಎ ಬಿ ಬಿ ಡ್ಯಾಶ್ ಟ್ರೈ ಮಾಡಿ ನೀವೇನೆ. ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಎ ಬಿ ಬಿ ಡ್ಯಾಶ್ ಕೇಳ್ತಿದ್ದಾನೆ, ಎ ಬಿ ಬಿ ಡ್ಯಾಶ್ ಕೇಳ್ತಿದ್ದಾನೆ. ಮಾಡಿ 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 ಬೇಗ ಬೇಗ ವಿಡಿಯೋ ಪಾಸ್ ಮಾಡಿ, ಪಟ್ಟ ಪಟ್ಟ ಅಂತ ಆನ್ಸರ್ ನೀವು ಮಾಡ್ತಾ ಇರ್ಬೇಕಣ್ಣ. ಎಲ್ಲಾ ಚಾಪ್ಟರ್ದು MCQs ಮಾಡ್ತೀನಿ ಅಂಡ್ ಆಲ್ಸೋ ಎಲ್ಲಾ ಪಾರ್ಟ್ಸ್ದು ಕ್ಲಿಯರ್ ಮಾಡ್ಕೊಡ್ತೀನಿ. ಡೋಂಟ್ ವರಿ, ಜಸ್ಟ್ ಫಾಲೋ ಅವರ್ ಚಾನಲ್ ಅಷ್ಟೇ, ಏನು ಬೇಡ. ಸೋಡ ಇದ್ರದ್ದು ಡಿಟರ್ಮಿನೆಂಟ್ ಕಂಡಿಡಿ ಫಸ್ಟ್. ವಾಟ್ ಇಸ್ ಡಿಟರ್ಮಿನೆಂಟ್ ಎ? ಡಿಟರ್ಮಿನೆಂಟ್ ಎ ಇಸ್ ವಾಟ್? 2 ಮೈನಸ್ 4 12. 2 ಮೈನಸ್ 12 ಇಸ್ ಈಕ್ವಲ್ ಟು -10. ಡಿಟರ್ಮಿನೆಂಟ್ ಬಿ ಕಂಡಿಡಿ. ಡಿಟರ್ಮಿನೆಂಟ್ ಬಿ ಏನಾಗುತ್ತೆ ನೋಡ್ಕೋ. ಡಿಟರ್ಮಿನೆಂಟ್ ಬಿ ವಿಲ್ ಬಿ 4 + 1 ವಿಚ್ ಇಸ್ ಈಕ್ವಲ್ ಟು 5. ಕೇಳಿರೋದೇನಪ್ಪ ಅಂದ್ರೆ ಡಿಟರ್ಮಿನೆಂಟ್ ಎ ಬಿ ಬಿ ಡ್ಯಾಶ್. ಇದು ಹೆಂಗ್ ಬರೀಬಹುದು? ಡಿಟರ್ಮಿನೆಂಟ್ ಎ, ಡಿಟರ್ಮಿನೆಂಟ್ ಬಿ, ಡಿಟರ್ಮಿನೆಂಟ್ ಬಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಎ ಏನಪ್ಪ? ಡಿಟರ್ಮಿನೆಂಟ್ ಎ ಕೊಟ್ಟಿದ್ದಾನೆ -10. ಡಿಟರ್ಮಿನೆಂಟ್ ಬಿ ಎಷ್ಟಪ್ಪ? 5. ಡಿಟರ್ಮಿನೆಂಟ್ ಬಿ ಡ್ಯಾಶ್ ಎಷ್ಟಪ್ಪ ಅಣ್ಣ? ಬಿ ಎಷ್ಟಿದೆಯೋ ಬಿ ಡ್ಯಾಶ್ ಅಷ್ಟೇ ಅಲ್ವಾ ಅಣ್ಣ? ಅವ್ರಿಬ್ರು ಅಣ್ಣ ತಮ್ಮದಿರು, ಓಕೆನಾ? ಆಸ್ತಿನಲ್ಲಿ ಈಕ್ವಲ್ ಪಾರ್ಟ್ ಇರುತ್ತಲ್ಲ, 5 25 25 250, ಇನ್ನೊಂದು ಮೈನಸ್, ಓಕೆನಾ? -250 ಇಸ್ ದ ಕರೆಕ್ಟ್ ಆನ್ಸರ್. ನಮಸ್ಕಾರ, ಒಳ್ಳೇದಾಗಲಿ. ಓಕೆ, ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಡಿಟರ್ಮಿನೆಂಟ್ ಏನಾಗಬೇಕು? ನಾಟ್ ಈಕ್ವಲ್ ಟು 0 ಬರಬೇಕು. ಅಂದ್ರೆ ನಾನು ಐ ಗೋಯಿಂಗ್ ಟು ಟೇಕ್ ದಿ ಫಸ್ಟ್ ಕಾಲಮ್ ಬಿಕಾಸ್ ಇಟ್ ಹ್ಯಾಸ್ 2 zeros, ಓಕೆನಾ? ಸೊ ಹಂಗಾಗಿ ಏನಾಗುತ್ತೆ? 2 ಇಂಟು 2 ಇಂಟು ಇದೋಯ್ತು ಇದೋಯ್ತು. ಡಿಟರ್ಮಿನೆಂಟು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ನಿಮ್ಗೆ ಡಿಟರ್ಮಿನೆಂಟೇ ಬರೋದಿಲ್ಲ, ನಾಟ್ ಈಕ್ವಲ್ ಟು 0 ಬರುತ್ತೆ. ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ. ಈಗ ಲ್ಯಾಂಬ್ಡಾ ಇನ್ವಾಲ್ವ್ ಆಗುವಂತದ್ನ ಎಕ್ಸ್ಪ್ಯಾನ್ಷನ್ ತಗೊಳ್ಳಿ. ನೀವೀಗ ಲ್ಯಾಂಬ್ಡಾ ಇನ್ವಾಲ್ವ್ ಆಗ್ಬೇಕು ಆ ತರದೊಂದು. ಬೆಟರ್ ಟು ಎಕ್ಸ್ಪ್ಯಾಂಡ್ ಅಲಾಂಗ್ ಫಸ್ಟ್ ಕಾಲಮ್. ಫಸ್ಟ್ ಒನ್ ಎಕ್ಸ್ಪ್ಯಾಂಡ್ ಮಾಡ್ಬಿಡಿ. 2 ಇಂಟು ಏನಾಗತ್ತಪ್ಪ? ಇದೋಯ್ತು ಅಲ್ವನಾ? ಸೊ 6 ಮೈನಸ್ 15 ಮೈನಸ್ ಲ್ಯಾಂಬ್ಡಾ ಇಂಟು ಇದೋದ್ರೆ ಇದೋಯ್ತು ಅಲ್ವಾ? 0 ಬರುತ್ತೆ. ನಿಮ್ ಇಂಡಿಪೆಂಡೆಂಟ್ ಆಫ್ ಲ್ಯಾಂಬ್ಡಾನೇ ಬಂದ್ಬಿಡ್ತಿದಲ್ಲ, 0 ಬರ್ತಾ ಇದೆ. ಲ್ಯಾಂಬ್ಡಾ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಕರೆಕ್ಟ್ ಆಗಿದೆಯಾ ಕ್ವಶನ್ ಅಥವಾ ಏನಿದೆ? ಲ್ಯಾಂಬ್ಡಾ ಡಸ್ ನಾಟ್ ಎಕ್ಸಿಸ್ಟ್. ಹೌದು, ಲ್ಯಾಂಬ್ಡಾ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ದಿಸ್ ಕ್ವಶನ್. ಓಕೆ, ಯಾಕಂದ್ರೆ ಇಂಡಿಪೆಂಡೆಂಟ್ ಆಫ್ ನಿಮ್ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ನಾಟ್ ಈಕ್ವಲ್ ಟು 0 ಬರಬೇಕು. ನಾಟ್ ಈಕ್ವಲ್ ಟು 0 ಬರ್ತಾ ಇದೆ ಇಂಡಿಪೆಂಡೆಂಟ್, ಓಕೆನಾ? ಸೊ ಲ್ಯಾಂಬ್ಡಾ ಡಸ್ ನಾಟ್ ಎಕ್ಸಿಸ್ಟ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನೀವು ಎಕ್ಸ್ಪ್ಯಾನ್ಷನ್ ಮಾಡಪ್ಪ, ನೀನು 2 ಇಂಟು ನೀನ್ ಮಾಡಕ್ ಹೋದ್ರೆ ನೀವು ವಿಲ್ ನಾಟ್ ಗೆಟ್ ಲ್ಯಾಂಬ್ಡಾ ಓನ್ಲಿ. ಲ್ಯಾಂಬ್ಡಾನೇ ಬರೋದಿಲ್ಲ, ಲ್ಯಾಂಬ್ಡಾ ಇರೋದೇ ಒಂದ್ ಕಡೆ. ಹಂಗಾಗಿ ಲ್ಯಾಂಬ್ಡಾ ಡಸ್ ನಾಟ್ ಎಕ್ಸಿಸ್ಟ್ ಅಂತ ನೀವು ಹೇಳ್ಬೇಕಾಗತ್ತೆ. ಲ್ಯಾಂಬ್ಡಾ ಡಸ್ ನಾಟ್ ಎಕ್ಸಿಸ್ಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಕ್ವಶನ್ ಬೇರೆನೇ ಇದೆ, ಇಲ್ಲಿ ಕ್ವಶನ್ ಬೇರೆನೇ ಇದೆ. ಹೆಂಗೆ ಸರಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಲಿವ್ ಇಟ್ ಆಫ್. ಓಕೆ, ಸೊ ರುಚಿ ಕಡಿಮೆ ಆಗುತ್ತೆ, ಮಾಡ್ಕೊಂತ ಹೋಗಿ. ಓಕೆ, ಫಾರ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇನ್ ಎ ಮ್ಯಾಟ್ರಿಕ್ಸ್ ಈಕ್ವೇಷನ್ ಎಕ್ಸ್ ಇಸ್ ಟು ಬಿ ಅನ್ನೋ ಸಿಸ್ಟಮ್ ಆಫ್ ಈಕ್ವೇಷನ್ ಕೇಳಿದಾನೆ. ಸೊ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿ. ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಇದೆ, ಕನ್ಸಿಸ್ಟೆಂಟ್. ಹೌದು, ಯೂನಿಕ್ ಸೊಲ್ಯೂಷನ್ ಕನ್ಸಿಸ್ಟೆಂಟ್. ನೋಡಿ ಇದು ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ 0 ಇದ್ದಾಗ 2 ಕೇಸ್ ಮತ್ತೆ ಹೇಳಿದೀನಿ. ಒಂದು ನಾಟ್ ಈಕ್ವಲ್ ಟು 0 ಇದ್ದಾಗ
ಇನ್ಕನ್ಸಿಸ್ಟೆಂಟ್, ನೋ ಸೊಲ್ಯೂಷನ್, ಕರೆಕ್ಟ್ ಆಗಿದೆ. ಡಿಟರ್ಮಿನೆಂಟ್ 0 ಇದ್ದಾಗ ದ ಸಿಸ್ಟಮ್ ಮೇ ಆರ್ ಮೇ ನಾಟ್ ಬಿ ಮೇ ಬಿ ಐದರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಹೌದು ನೋಡಿ, ಈಗ ನಾನು ಅಲ್ಲಿ ಸೊಲ್ಯೂಷನ್ಸ್ ಎಷ್ಟು ಅಂತ ಮಾತಾಡ್ಬೇಕಾದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ಬೇಕು. ಕನ್ಸಿಸ್ಟೆನ್ಸಿ ಮಾತಾಡ್ಬೇಕಾದ್ರೆ ಇವೆರಡನ್ನೂ ಕರೆಕ್ಟ್ ಆಗುತ್ತೆ. ಮೇ ಆರ್ ಮೇ ನಾಟ್ ಬಿ ಕನ್ಸಿಸ್ಟೆಂಟ್ ಅಂತ ಹೇಳ್ಬೇಕು. ಅಂದ್ರೆ ಇನ್ಕನ್ಸಿಸ್ಟೆಂಟ್ ಆಗ್ಬೋದು, ಕನ್ಸಿಸ್ಟೆಂಟ್ ಆಗ್ಬೋದು. ಇದನ್ನ ಕನ್ಸಿಸ್ಟೆನ್ಸಿನ ಚೆಕ್ ಮಾಡಕ್ಕೆ ಏನಿದೆ, ಅಡ್ಜಾಯಿಂಟ್ ಎ ಇಂಟು ಬಿ ಅಂತ ಏನಿದೆ, ಇದು ದಿಸ್ ಜಸ್ಟ್ ನೆಸರಿ ಕಂಡೀಷನ್, ಸಫಿಷಿಯಂಟ್ ಕಂಡೀಷನ್. ನೀವು ರ್ಯಾಂಕ್ ಆಫ್ ಎ ಮೆಟ್ರಿಕ್ಸ್ ಅಂತ ಬರುತ್ತೆ, ನೀವು ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ, ಅದು ಚೆಕ್ ಮಾಡಬೇಕಾಗುತ್ತೆ. ಅದು ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ. ಹಾಗಾಗಿ ಜಸ್ಟ್ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕು. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳ್ಬೇಕು. ಓಕೆನಾ? ಸೊ 2 ತರ ಹೇಳ್ತಿದೀನಿ. ಮತ್ತೆ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ಬೇಕಂದ್ರೆ 3 ಕರೆಕ್ಟು. ನಂಬರ್ ಆಫ್ ಸೊಲ್ಯೂಷನ್ಸ್ ಮಾತಾಡ್ಬೇಕಂತ ಅಂದ್ರೆ ಈ ಕಂಡೀಷನ್ ಅಲ್ಲಿ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಅಂತ ಅಂದ್ರೆ ಇನ್ಫಿನಿಟ್ಲಿ ಅಂತ ಹೇಳಿ, ಜನರಲ್ ಕೇಸ್. ಓಕೆನಾ? ಇಷ್ಟು ನಿಮಗೆ ಗೊತ್ತಿರಲಿ. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಧನ್ಯವಾದಗಳು, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸೊ ನೆಕ್ಸ್ಟ್ ಎಲ್ಲಾ ಚಾಪ್ಟರ್ಸ್ ಮಾಡ್ತೀವಿ. ಸೊ ಕೀಪ್ ವಾಚಿಂಗ್ ಅಸ್. ಓಕೆನಾ? ಜಸ್ಟ್ ನೀವು ಸ್ಪೀಡ್ ಜಾಸ್ತಿ ಇಟ್ಕೊಂಡು ವಾಚ್ ಮಾಡ್ತಾ ಹೋಗಿ. ಅಂಡ್ ಇದ್ರದ್ದು ಏನಾದ್ರು ನೋಟ್ಸು ಸೊಲ್ಯೂಷನ್ಸ್ ಎಲ್ಲ ಬೇಕು ಅಂತ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್, ಅಲ್ಲಿ ಇರುತ್ತೆ ಎಲ್ಲಾ ನೋಟ್ಸು. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಯು ಕ್ಯಾನ್ ರೆಫರ್ ಇಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ ತುಂಬಾ ಯೂಸ್ಫುಲ್ ಆಗ್ತವೆ, ಒಳ್ಳೆ ವ್ಯಾಲ್ಯೂಯಬಲ್ ಕಂಟೆಂಟ್ ಕೊಡ್ತೀನಿ. ಸೊ ಒಳ್ಳೇದಾಗ್ಲಿ. ಬಾಯ್.